ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಆದರಣೀಯ ಲಕ್ಷ್ಮೀಶ್ ತೋಳ್ಪಾಡಿಯವರಿಗೆ ಶ್ರದ್ಧೆಯ ನಮನಗಳು. ಆಗಮಿಸಿರುವ ಸಮಸ್ತ ಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ನನ್ನ ನೆಚ್ಚಿನ ತರುಣ ಮಿತ್ರರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರ. ಬುದ್ಧಿಯನ್ನ ಕೆದಕಬಲ್ಲ, ಹೃದಯವನ್ನ ಅರಳಿಸಬಲ್ಲ ಒಂದು ಅದ್ಭುತವಾದ ಉಪನ್ಯಾಸವನ್ನು ಕೇಳಿ ಬಹಳ ವಿಶೇಷ ಅನ್ನಿಸ್ತು. ಕೆಲವು ಪಂಡಿತರು ಕೆಲವೊಂದು ಪದಗಳನ್ನು, ಒಂದೇ ಒಂದು ಪದವು ಅವರಿಗೆ ಇಡೀ ವ್ಯಕ್ತಿತ್ವವನ್ನು ಹೇಗೆ ಮತ್ತೊಮ್ಮೆ ನೋಡಲಿಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ಆದರಣೀಯ ಲಕ್ಷ್ಮೀಶ್ ತೋಳ್ಪಾಡಿಯವರು ತೋರಿಸಿಕೊಟ್ಟ ಮೇಲೆ ಮಾತನಾಡೋದು ಹೆದರಿಕೆ. ಒಂದು ಅಪರೂಪದ ವ್ಯಕ್ತಿತ್ವ. ಅವರ ಭಾಷಣವನ್ನು ಪ್ರತಿ ಬಾರಿ ಕೇಳಿದಾಗಲೂ ಈ ಥರದೊಂದು ಅಪರೂಪದ್ದೇನೋ ಸೂಕ್ಷ್ಮ ಸಂವೇದನೆಯನ್ನು ಹುಟ್ಟುಹಾಕುವಂಥ ಸಾಮರ್ಥ್ಯ ಇರೋರು. ಈ ಅಪರೂಪದ ಮಾತಿಗೋಸ್ಕರ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನನಗೆ ಶ್ರೀಕೃಷ್ಣನ ರಾಜನೀತಿ ಅಂತ ಕೇಳಿದ್ದಾರೆ. ಎಲ್ಲ ರಾಜಕಾರಣಿಗಳ ನಡುವೆ ರಾಜನೀತಿಯ ಬಗ್ಗೆ ಮಾತನಾಡೋದೇ ಒಂದು ಸವಾಲು ಅಂತ. ರಾಜಕಾರಣ ಮತ್ತು ರಾಜನೀತಿ ಎರಡೂ ಬಹಳ ಭಿನ್ನವಾದ್ದು. ರಾಜಕಾರಣಿಗಳಾಗಲಿಕ್ಕೆ ಬಹಳ ಜನ ಇದ್ದಾರೆ, ರಾಜನೀತಿಜ್ಞರಾಗೋದು ಬಹಳ ದೊಡ್ಡ ಸವಾಲಿನ ಕೆಲಸ ಅಂತ. ನೀತಿವಂತರೂ ಆಗಿರಬೇಕು, ರಾಜಕಾರಣವನ್ನೂ ಬಲ್ಲವರಾಗಿರಬೇಕು. ಎರಡೂ ಸೇರಿಕೊಂಡಾಗ ರಾಜನೀತಿಜ್ಞರಾಗೋದು ಸಾಧ್ಯ ಆಗುತ್ತೆ. ಕೃಷ್ಣ ಈ ಥರದೊಬ್ಬ ಅಪರೂಪದ ರಾಜನೀತಿಜ್ಞ. ರಾಜನೀತಿಯ ವೈಶಿಷ್ಟ್ಯ ಏನು ಅಂತಂದ್ರೆ, ಅದರ ಕೆಲಸ, ಅದರ ಫಲಿತಾಂಶ ಆಗಿಂದಾಗ್ಗೆ ಗೊತ್ತಾಗುವಂಥದ್ದಲ್ಲ. ಎಲ್ಲ ಕೆಲಸಗಳು ಮುಗಿದ ನಂತರ ನೀವೊಮ್ಮೆ ಸಿಂಹಾವಲೋಕನ ಮಾಡಿ ನೋಡಿದ್ರೆ ಏನೇನು ಆಗಿದೆ ಅಂತ ಲೆಕ್ಕ ಹಾಕೊಂಡಾಗ ಇಲ್ಲಿ ನಡೆದಿರುವಂತ ಕೆಲಸ ಏನು ಅಂತ ಅರ್ಥ ಆಗುತ್ತೆ. ನಾವೆಲ್ಲ ಈಗ ಕೂತ್ಕೊಂಡು ಅನೇಕ ಬಾರಿ ಮಹಾತ್ಮ ಗಾಂಧೀಜಿ ಏನ್ ಮಾಡಿದ್ರು ಅಂತ ಇಲ್ಲಿ ಕೂತ್ಕೊಂಡು ಲೆಕ್ಕ ಹಾಕ್ತಾ ಇರ್ತೀವಿ. ಮಹಾತ್ಮ ಗಾಂಧೀಜಿ ತೀರ್ಕೊಂಡ, ಮಹಾತ್ಮ ಗಾಂಧೀಜಿ ಹುಟ್ಟಿದ ಹೆಚ್ಚು ಕಡಿಮೆ 150 ವರ್ಷಗಳ ನಂತರ ಇವತ್ತು ಕೂತ್ಕೊಂಡು ಮಹಾತ್ಮ ಗಾಂಧೀಜಿ ಏನ್ ಮಾಡಿದ್ರು ಅಂತ ಲೆಕ್ಕ ಹಾಕಿ ಕೈ ತೋರಿಸಿ ಬೈತಾ ಇರ್ತೀವಿ, ಮನುಷ್ಯ ಎಂತೆಂತ ತಪ್ಪು ಮಾಡಿದ್ರು ಅಂತ. ನೀವು ಅವತ್ತಿನ ದಿನದಲ್ಲಿ ಕೂತು ನೋಡಿದ್ರೆ ಅದು ಸರಿ ತಪ್ಪು ಅಂತ ಕಣ್ಣಿಗೆ ಕಾಣುವಂಥದ್ದಲ್ಲ. ನಮ್ಗೆ ಏಕಾಏಕಿ 80 ವರ್ಷಗಳ 100 ವರ್ಷಗಳ ಇತಿಹಾಸ ಒಂದೇ ಒಂದು ಪುಟವಾಗಿ ಯಾವಾಗ ಕಾಣ್ಲಿಕ್ಕೆ ಶುರುವಾಗುತ್ತೋ, 2 ಡೈಮೆನ್ಷನಲ್ ಆಗಿ ಯಾವಾಗ ಕಾಣ್ಲಿಕ್ಕೆ ಶುರುವಾಗುತ್ತೋ ಆಗ ಸರಿ ತಪ್ಪುಗಳ ತೂಕ ಕಾಣ್ಲಿಕ್ಕೆ ಶುರುವಾಗ್ಬಿಡತ್ತೆ. ಆದ್ರೆ ಅವತ್ತಿನ ದಿನ ಅದೇನು ಅಂತ ಅರ್ಥ ಆಗಲ್ಲ. ಆದ್ರೆ ನಂಗೆ ವಿಶೇಷ ಅನಿಸೋದು, ಕೃಷ್ಣನನ್ನ ನೀವು ಓದ್ತಾ ಹೋದಂತೆ ಅವನು ಮಾಡಿರುವ ಪ್ರತಿಯೊಂದು ಕೆಲಸವು ಎಂಥದ್ದೊಂದು ಫಲಿತಾಂಶವನ್ನು ಕೊಡ್ತು, ಧರ್ಮ ಸ್ಥಾಪನೆಗೆ ಎಷ್ಟು ಪೂರಕವಾಗಿತ್ತು ಅಂತ ಇವತ್ತು ಕೂತ್ಕೊಂಡು ನೋಡಿದ್ರು ಅನ್ಸುತ್ತಲ್ಲ. ಸಾವಿರ ವರ್ಷಗಳ ನಂತರವೂ ಕೂಡ ಆ ಇತಿಹಾಸ ಪುರುಷ ಮಾಡಿರುವಂತ ಆ ಶ್ರೇಷ್ಠ ಕೆಲಸವನ್ನು ನಿಮ್ಮ ಮುಂದೆ ಇಟ್ಟು ಇವತ್ತು ಹಂಗ ಆಗ್ತಿದ್ಯಾ ಅಂತ ತುಲನೆ ಮಾಡಬೇಕು ಅಂತ ನನಗೆ ಯಾವಾಗಲೂ ಇದೆ. ಕೃಷ್ಣ ಇತಿಹಾಸ ಪುರುಷನಾದ್ರೆ ಆ ಇತಿಹಾಸವನ್ನು ಓದೋದ್ರಿಂದ, ಅವನನ್ನ ತಿಳ್ಕೊಳ್ಳೋದ್ರಿಂದ ಇವತ್ತಿನ ದಿನಮಾನಕ್ಕೆ ಏನಾದ್ರೂ ಹತ್ತಿರ ತರುವಂತ ಸಾಧ್ಯತೆ ಇದೆ ಅಂತ ಗಮನಿಸಿದರೆ ಮಾತ್ರ ನಮ್ಗದ್ರ ಉಪಯೋಗ ಅಂತ ನಾನು ಭಾವಿಸಿರುವಂಥವ್ರು. ಹಂಗಾದಾಗ ಮಾತ್ರ ಸರಿ ಅಂತ. ಹೀಗಾಗಿ ಕೃಷ್ಣನ ರಾಜನೀತಿಯನ್ನ ನೋಡ್ತಾ ನೋಡ್ತಾ ಇವತ್ತಿನ ದಿನಮಾನವನ್ನು ನೋಡಿದ್ರೆ ಬಹುಶಃ ರಾಜನೀತಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡು ಮುಂದಿನ ಕೆಲವು ನಿಮಿಷಗಳ ಕಾಲ ಒಂದಷ್ಟು ಸಂಗತಿಗಳನ್ನು ಚರ್ಚೆ ಮಾಡಬೇಕು ಅಂತ. ಕೃಷ್ಣನ ಹುಟ್ಟು ತುಂಬಾ ಅಪರೂಪದ್ದು, ಯಾರಿಗೂ ಹೊಸತಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇ. ಅವನು ಹುಟ್ಟೋಕ್ಕಿಂತ ಮುಂಚೆ ದೇವಕಿ ವಸುದೇವರನ್ನ ಮದುವೆ ಮಾಡಿಕೊಟ್ಟು ಕಂಸ ಕಳಿಸ್ಕೊಡ್ಬೇಕಾದ್ರೆ ಎಲ್ಲವೂ ಸುಮ್ಮನಿದ್ದಿದ್ರೆ ಈ ಪ್ರಾಬ್ಲಮೇ ಇರಲಿಲ್ಲ. ಒಂದು ಅಶರೀರವಾಣಿಯಾಗಿ 8ನೇ ಮಗು ಈ ದೇವಕಿ ಹುಟ್ಟೋದು ನಿನ್ನ ನಾಶಕ್ಕೆ ಕಾರಣವಾಗುತ್ತೆ ಅಂತ ಹೇಳದೆ ಹೋಗಿದ್ರೆ ಪ್ರಾಬ್ಲಮೇ ಇರಲಿಲ್ಲ. ಅದು ಹೇಳದೆ ಹೋಗಿದ್ರೆ ಎಲ್ಲ ಅಂದುಕೊಂಡಂತೆ ನಡೆದು ಹೋಗಿರ್ತಿತ್ತು. ಆದ್ರೆ ಆ ಒಂದು ಕಾರಣಕ್ಕೋಸ್ಕರ ಎಷ್ಟೆಲ್ಲ ಪಾಪಕರ್ಮಗಳು ಕಂಸನಿಂದ ಆಗ್ತಾ ಹೋದವು ಅಂತಂದ್ರೆ ಆ ಪಾಪಕರ್ಮಕ್ಕೆ ಸೂಕ್ತ ಪ್ರಾಯಶ್ಚಿತ್ತವನ್ನು ಅನುಭವಿಸಲೇಬೇಕಿತ್ತು. ಮತ್ತದನ್ನು ಕೃಷ್ಣನೇ ಕೊಡಬೇಕಾದ ಅನಿವಾರ್ಯತೆ ಇತ್ತು. ಏನ್ ಸುಂದರವಾದ ಘಟನೆಗಳಾದವು. ಕೃಷ್ಣ ಗೋಕುಲದಲ್ಲಿದ್ದವನು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ತನ್ನನ್ನ ಅರಸಿ ಬಂದಂತ ರಾಕ್ಷಸರನ್ನ ಒಬ್ಬೊಬ್ಬರನ್ನಾಗಿ ಕೊಲ್ಲುತ್ತಾ ಒಂದು ಸಂದೇಶವನ್ನ ಕಂಸನಿಗೆ ಮುಟ್ಟಿಸ್ತಾ ಇದ್ದ. ನಿನ್ನನ್ನ ಕೊಲ್ಲಬೇಕಾಗಿರುವಂತ ನಾನು ಸದೃಢವಾಗಿಯೇ ಬೆಳೀತಾ ಇದ್ದೀನಿ, ತಯಾರಾಗಿರುವಂತ. ಶತ್ರುವಿನ ಎದೆಯಲ್ಲಿ ಭಯವನ್ನು ಹುಟ್ಟಿಸೋದಿದೆಯಲ್ಲ ಗೆಲುವಿನ ಮೊದಲನೇ ಹೆಜ್ಜೆ ಅಂತ ಕೃಷ್ಣ ಅದನ್ನ ಬಾಲ್ಯದಲ್ಲೇ ಶುರು ಮಾಡಿದ್ದ ಅಂತ ನನಗನ್ಸೋದು. ಕೃಷ್ಣ ಪೂತನಿಯಿಂದ ತಪ್ಪಿಸಿಕೊಳ್ಳೋದು ಸಾಧ್ಯ ಇತ್ತು, ಕೃಷ್ಣ ತೃಣಾವರ್ತನಿಂದ ತಪ್ಪಿಸಿಕೊಳ್ಳೋದು ಸಾಧ್ಯವಿತ್ತು, ಶಕಟಾಸುರನಿಂದ ತಪ್ಪಿಸಿಕೊಳ್ಳೋದು ಸಾಧ್ಯವಿತ್ತು. ಎಲ್ಲರಿಂದಲೂ ತಪ್ಪಿಸಿಕೊಂಡು ನಾನು ಇಲ್ವೇ ಇಲ್ಲ ಅಂತ ಕಣ್ಣ ಮುಚ್ಚೆ ಆಡೋದು
ಸಾಧ್ಯ ಇತ್ತು, ಆದ್ರೆ ಕೃಷ್ಣ ಹಾಗೆ ಮಾಡಲಿಲ್ಲ. ಯಾರ್ಯಾರನ್ನ ಇವನು ಕಳಿಸಿದ್ನೋ ಪ್ರತಿಯೊಬ್ಬರನ್ನು ಕೊಂದು ಹಾಕೋ ಮೂಲಕ ಹಂತವಾಗಿ ಕಂಸನನ್ನು ಕೊಲ್ತಾ ಬಂದಿದ್ದ. ಕೊನೆಯಲ್ಲಿ ಕೃಷ್ಣ ಕೊಂದಿದ್ದು ಪೂರ್ತಿ ಸತ್ತು ಹೋಗಿದ್ದ ಕಂಸನನ್ನು ಮಾತ್ರ. ರಾಜನೀತಿಯ ಮಹತ್ವದ ಪಾಠ ಇದು. ನಾನು ಯಾಕೆ ಅಂತ ಇದನ್ನು ಹೇಳ್ತೀನಿ. ಕೃಷ್ಣ ಗೋಕುಲವನ್ನು ಬಿಟ್ಟು ಮಥುರೆಗೆ ಹೋದ ನಂತರ ನೀವು ಯೋಚನೆ ಮಾಡಬೇಕು ಹೇಗಿತ್ತು ಅಂದ್ರೆ, ಕಂಸ ಅದಾಗ್ಲೇ ಕೃಷ್ಣನ ಬರವಿಗೆ ಕಾಯ್ತಾ ಇದ್ದ. ಕೃಷ್ಣ ತನ್ನ ಹತ್ರ ಬರೋಕ್ಕಿಂತ ಮುಂಚೆ ಅವನನ್ನ ಬೇರೆಯವ್ರ ಮೂಲಕ ಕೊಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದ. ಕೃಷ್ಣ ಕುಬ್ಜೆಯನ್ನು ಮುಟ್ಟಿ ಆಕೆಯ ವಿಕಾರವನ್ನು ದೂರಗೊಳಿಸುವಂತ ಪ್ರಯತ್ನ ಮಾಡಿದ ನಂತರ ಯಾವ ಮಥುರೆಯಲ್ಲಿ ಕಂಸನ ಗುಣಗಾನ ನಡಿಬೇಕಿತ್ತೋ ಅದೇ ಮಥುರೆಯಲ್ಲಿ ಕೃಷ್ಣನ ಗುಣಗಾನ ನಡೀಲಿಕ್ಕೆ ಶುರುವಾಯಿತು. ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ಯಾವ್ದಾದ್ರೂ ಒಂದು MLA ಕ್ಷೇತ್ರದಲ್ಲಿ ಮತ್ತೊಬ್ಬ MLA ಗುಣಗಾನ ನಡೆದರೆ ಒಬ್ಬ MLA ಎಷ್ಟು ಕಷ್ಟ ಆಗಬಹುದು ಅಂತ ಇವತ್ತು ಕುತ್ಕೊಂಡು ಯೋಚನೆ ಮಾಡಬೇಕು ನೀವು. ನಾನು ಮುಂದಿನ ವರ್ಷ ಎಲೆಕ್ಷನ್ ಗೆಲ್ಲೋದು ಹೇಗೆ ಅಂತ ಟೆನ್ಷನ್ ಶುರುವಾಗ್ಬಿಡುತ್ತೆ. ನಾನು ಸುಮ್ಮನೆ ಕನೆಕ್ಟ್ ಮಾಡ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ. ಕೃಷ್ಣ ಯಾವಾಗ ಕುಬ್ಜೆಯನ್ನ ಸರಿ ಮಾಡಿದ್ನೋ ಇಡೀ ಮಥುರೆಯಲ್ಲಿ ಗುಣಗಾನ ಶುರುವಾಯಿತು. ಬಂದಿರೋನು ಸಾಮಾನ್ಯನಲ್ಲ, ಸಾಕ್ಷಾತ್ ದೈವ ಪುರುಷನೇ. ಅವನು ನಮಗೆ ಎಲ್ಲ ದುಃಖಗಳಿಂದಲೂ ಪರಿಹಾರ ಕೊಡಿಸಬಲ್ಲಂತ ಸಾಮರ್ಥ್ಯ ಇರೋ ವ್ಯಕ್ತಿತ್ವ ಅಂತ ಊರಿನ ಜನಕ್ಕೆ ಮೊದಲು ಕಾನ್ಫಿಡೆನ್ಸ್ ತರಿಸ್ಕೊಂಡ. ಕೃಷ್ಣ ಮೊದಲು ವಿಶ್ವಾಸವನ್ನೇ ಹುಟ್ಟಿಸೋದು. ಕೃಷ್ಣ ಪಾಂಡವರಲ್ಲಿ ವಿಶ್ವಾಸ ಹುಟ್ಟಿಸಿದ. ಕೃಷ್ಣ ಗೋಕುಲದ ಜನರಲ್ಲಿ ವಿಶ್ವಾಸ ಹುಟ್ಟಿಸಿದ. ಕೃಷ್ಣ ಈಗ ಮಥುರೆಯ ಜನರಲ್ಲಿ ವಿಶ್ವಾಸ ಹುಟ್ಟಿಸಿದ. ಯಾವಾಗ ಮಥುರೆಯ ಜನರಿಗೆ ವಿಶ್ವಾಸ ಹುಟ್ಟಿತೋ ಆ ಮಥುರೆಯ ಜನ ಸಿದ್ಧರಾಗಿ ನಿಂತರು, ಮುಂದಿನ ಬದಲಾವಣೆಗೋಸ್ಕರ ಕಾತರದಿಂದ ಕಾಯ್ಕೊಂಡು ನಿಂತರು. ಕೃಷ್ಣ ಈಗ ಕಂಸನ ಬಳಿ ಹೋಗೋಕ್ಕಿಂತ ಮುಂಚೆ ಕಂಸ ಎಷ್ಟರ ಮಟ್ಟಿಗೆ ಒದ್ದಾಡ್ತಿದ್ದ ಅಂದ್ರೆ, ಭಾಗವತ ಹೇಳುತ್ತೆ ಕಂಸನಿಗೆ ರಾತ್ರಿಯ ನಿದ್ದೆ ಹಾರೋಗಿತ್ತು ಅಂತ. ತನ್ನ ಸಾವು ಎದುರಿಗೆ ಬರ್ತಿದೆ ಅಂತ ಕಂಸನಿಗೆ ಗೊತ್ತಾಗಿತ್ತು, ಆದ್ರೆ ಅವನ ಶೌರ್ಯ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಅವನು ಪದೇ ಪದೇ ತನ್ನನ್ನು ಕೊಲ್ಲಲಿಕ್ಕೆ ಬರ್ತಾನೆ ಅಂತ ಗೊತ್ತಾಗುವಾಗ ಕಂಸನಿಗೆ ತಾನು ಮಾಡಿದ್ದ ಎಲ್ಲ ಕೆಟ್ಟ ಕೆಲಸಗಳು ರಾತ್ರಿ ಇಡೀ ನೆನಪಾದವು ಅಂತ ಭಾಗವತ ಹೇಳುತ್ತೆ. ಅವನು ಎಲ್ಲ ಕೆಟ್ಟ ಕೆಲಸಗಳನ್ನ ನೆನಪಿಸ್ಕೊಳ್ತಾ ತಾನು ಮಾಡಿದ ಪಾಪ ಭಾರದಲ್ಲಿ ಕುಗ್ಗಿ ಹೋಗಿದ್ದ. ಕೃಷ್ಣ ಅವನ ಎದುರಿಗೆ ಬಂದು ಅವನನ್ನು ಎಷ್ಟು ಸಲೀಸಾಗಿ ಸಂಹಾರ ಮಾಡಿದ ಅಂತಂದ್ರೆ, ಆನಂತರ ಕೃಷ್ಣ ಧರ್ಮ ಸ್ಥಾಪನೆಗೋಸ್ಕರ ನಾನೊಂದು ಪ್ರಯತ್ನ, ಇದೊಂದು ಪುಟ್ಟ ಪ್ರಯತ್ನ ಆಗಿ ನಿಂತಿತ್ತು. ನನಗೆ ಅನೇಕ ಬಾರಿ ಅನ್ಸುತ್ತೆ, ಕೃಷ್ಣ ಅಂದ ತಕ್ಷಣ ನಾವೆಲ್ಲ ಹೇಗ್ ನೋಡ್ತೀವಿ ಅಂದ್ರೆ, ಆದರಣೀಯ ಲಕ್ಷ್ಮೀಶ್ ತೋಳ್ಪಾಡಿಯವರು ಹೇಳಿದಂತೆ ನಮಗೆಲ್ಲ ಒಂದು ಮನರಂಜಕ ವ್ಯಕ್ತಿತ್ವವಾಗಿ ಕಾಣುತ್ತೆ. ಕೃಷ್ಣ ಅಂದ ತಕ್ಷಣ ಕೊಳಲನ್ನು ಊದಿ ನಿಂತುಕೊಂಡವನು, ಕೃಷ್ಣ ಅಂದ್ರೆ ಗೋಪಿಕೆಯರೊಂದಿಗೆ ಆಡಿದವನು, ಕೃಷ್ಣ ಅಂದ್ರೆ ಗೋಕುಲದಲ್ಲಿ ಲೀಲೆಗಳನ್ನು ತೋರಿಸಿ ಕೃಷ್ಣ ಬೆಣ್ಣೆಯನ್ನು ಕದ್ದವನು, ಒಂದು 3-4 ಅಂಶಗಳು ಕಣ್ಣೆದುರಿಗೆ ಯಾವಾಗಲೂ ಕಾಣ್ತಿರುತ್ತೆ. ಆದ್ರೆ ಕೃಷ್ಣ ಕಂಸನನ್ನು ಕೊಲ್ಲಬೇಕಾದ್ರೆ ಅವನೊಳಗಿದ್ದ ಸಾಮರ್ಥ್ಯ ಎಂಥದ್ದಿರುವುದು ಅಂತ ಯಾವಾಗಲಾದ್ರೂ ಯೋಚನೆ ಮಾಡಿ. ಕೃಷ್ಣ ಎದುರಿಗೆ ತಾನು ಇಂದ್ರನನ್ನೇ ಎದುರು ಹಾಕಿಕೊಂಡು ತನ್ನ ಇಡೀ ಗೋಕುಲದ ಜನತೆಯ ರಕ್ಷಣೆಯ ಭಾರವನ್ನು ಹೊರಬೇಕಾದ್ರೆ ಅವನ ಸಾಮರ್ಥ್ಯ ಎಂಥದ್ದಿರಬೇಕು ಅಂತ ಯೋಚನೆ ಮಾಡಬೇಕು. ಆ ಸಾಮರ್ಥ್ಯವುಳ್ಳ ಕೃಷ್ಣ ಕಂಸನನ್ನ ಸಂಹಾರ ಮಾಡಿ ಅವನನ್ನ ಮೆಟ್ಟಿ ನಿಂತಿದ್ದ. ನಂಗೆ ಸುಮ್ಮನೆ ನೆನಪಾಗೋದು, 1962ರ ಚೀನಿ ಯುದ್ಧಕ್ಕಿಂತ ಮುಂಚೆ ಚೀನಾ ಏನ್ ಮಾಡಿತ್ತು ಗೊತ್ತೇನು? ನಿಧಾನವಾಗಿ ಭಾರತವನ್ನ ಸುತ್ತಲಿಂದಲೂ ಆಕ್ರಮಿಸಿಕೊಳ್ತಾ, ಒಂದು ಕಡೆ ಒಲಿಸಿಕೊಳ್ಳುವಂತೆ ನಾಟಕ ಮಾಡ್ತಾ, ಮತ್ತೊಂದು ಕಡೆ ನಮ್ಮನ್ನ ಮಟ್ಟ ಹಾಕಲಿಕ್ಕೆ ಬೇಕಾದ ಎಲ್ಲ ತಯಾರಿ ಮಾಡ್ಕೊಂಡು ಕೂತಿತ್ತು. ನಾವು ಮಾತ್ರ ಕೃಷ್ಣನನ್ನು ಯಾವತ್ತೂ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ನಾವು ಇದ್ದಂತೆ ಇದ್ವಿ. ಪರಿಣಾಮ 1962ರ ಚೀನಿ ಯುದ್ಧದಲ್ಲಿ ಪೂರ್ತಿ ಸೋತು ಸುಣ್ಣವಾಗಿ ಹೋದ್ವಿ. ನಂಗೆ ಈಗಲೂ ಹೇಳಬೇಕಾದ್ರೆ ನಾಚಿಕೆ ಆಗುತ್ತೆ ಈ ಸಂಗತಿನ ಹೇಳಬೇಕಾದ್ರೆ. ಚೀನಿ ಸೇನೆ ಭಾರತದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅಂತ ಬಂದು ನಿಂತಾಗ ಈ ದೇಶವನ್ನ ಆಳುವ ರಾಜಕಾರಣಿಗಳಿಗೆ ಚೀನಾ ಸೇನೆ ಯುದ್ಧ ಮಾಡುತ್ತೆ ಅಂತ ದೂರದ ಕಲ್ಪನೆಯೂ ಇರಲಿಲ್ಲ. ಚೀನಿ ಸೇನೆ ಭಾರತದ ಗಡಿಯೊಳಕ್ಕೆ ಬಂದ್ಬಿಟ್ಟಿದೆ ಅಂತ ಈ ದೇಶದ ಕೆಲವು ಸೈನಿಕರು ಸರ್ಕಾರಕ್ಕೆ ಸುದ್ದಿ ಮುಟ್ಟಿಸಿದ ನಂತರ ಸರ್ಕಾರ ಹೇಳಿತ್ತಂತೆ ಸಾಧ್ಯವೇ ಇಲ್ಲ ಚೀನಿ ಸೇನೆ ಆಕ್ರಮಣ ಮಾಡಲಿಕ್ಕೆ, ಯಾಕೆಂದ್ರೆ ಹಿಂದೂಗಳು ಮತ್ತು ಚೀನಿಗಳು ಅಣ್ಣ ತಮ್ಮಂದಿರಿದ್ದಂತೆ, ಇದು ಸಾಧ್ಯವೇ ಇಲ್ಲ ಅಂತ. ಕೃಷ್ಣನ ನೀತಿಯನ್ನು ಅರಿತವರು ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯೋಚನೆ ಮಾಡಿ, ಕಾಲ ಹೆಂಗ್ ಬದಲಾಯಿತು. ಅದೇ ಚೀನಾ, ನಾನು ಯಾಕೆ ಇದನ್ನ ಗಮನಿಸಿ ನಿಮ್ಮ ಮುಂದೆ ಇಡ್ತಿದ್ದೀನಿ ಅಂತಂದ್ರೆ, ರಾಜನೀತಿ ಹೇಗೆ ಇರಬೇಕು ಅಂತ. ಒಂದು ರಾಷ್ಟ್ರದ, ಒಂದು ಧರ್ಮದ ರಕ್ಷಣೆಗೋಸ್ಕರ ರಾಜನೀತಿಯ ಪ್ರಯೋಗ ಆಗಬೇಕು. ಯಾವ ಚೀನಾ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನ ಗೆದ್ದ ನಂತರ ಹೇಗಿತ್ತು ಅಂದ್ರೆ, ಮಿತ್ರರೇ ಪ್ರಾಮಾಣಿಕವಾಗಿ ಹೇಳ್ತೀನಿ, ಕಳೆದ 5-6 ವರ್ಷಗಳ ಹಿಂದೆ ಸುಬ್ರಹ್ಮಣ್ಯನ್ ಸ್ವಾಮಿ ಬೆಂಗಳೂರಿಗೆ ಬಂದಿದ್ದಾಗ ನಾನೊಂದು ಪ್ರಶ್ನೆ ಮಾಡಿದ್ದೆ ಅವರಿಗೆ, ಚೀನಾದ ಎದುರಿಗೆ ಭಾರತ ಯಾವತ್ತಾದ್ರೂ ಗೆಲ್ಲಲಿಕ್ಕೆ ಸಾಧ್ಯವಾ ಅಂತ. ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ನನಗೆ ಹೇಳಿದ್ರು, ಇದೇ ದೊಡ್ಡ ಪ್ರಾಬ್ಲಮ್.
ನಮ್ದು. ಇದೇ ನಮ್ ವೀಕ್ನೆಸ್. ಗೆಲ್ಲಲು ಸಾಧ್ಯವಾ ಅಂತ ಯಾವತ್ತು ಕೇಳ್ತೀರೋ ಅವತ್ತು ನೀವು ಸೋಲಿಕ್ಕೆ ಸಿದ್ಧರಾಗಿದ್ದೀರಿ ಅಂತ ಅರ್ಥ. ಚೀನಾನೆಲ್ಲ ಜಗತ್ತಿನ ಯಾವ ರಾಷ್ಟ್ರವನ್ನು ಬೇಕಿದ್ರು ಗೆಲ್ಲಲಿಕ್ಕೆ ಸಾಧ್ಯ ಅಂತ ಒಮ್ಮೆ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿ ಒಂದು ಪಾಸಿಟಿವ್ ಶಕ್ತಿ ಹರಿಲಿಕ್ಕೆ ಶುರುವಾಗುತ್ತೆ. ನಾವು ಗೆದ್ದೇ ಗೆಲ್ತೀವಿ ಅನ್ನೋ ನಿಶ್ಚಯ ನಮ್ ಜೊತೆ ಯಾವಾಗಲೂ ಇರಲಿ ಅಂತ ಅವ್ರು ಉತ್ತರ ಹೇಳಿ ಹೋದ್ರು. ನಂಬಿಕೆ ಬಂದಿರಲಿಲ್ಲ ನನಗೆ. ಒಂದು ಸಣ್ಣ ಪ್ರಯೋಗ ಆಯಿತು. ಪ್ರಯೋಗ ಏನು ಅಂದ್ರೆ, ಚೀನಾ ನಮ್ಮ ಗಡಿ ರಸ್ತೆಯ ಪಕ್ಕದಲ್ಲಿ ಹೈವೇಗಳನ್ನು ನಿರ್ಮಾಣ ಮಾಡಿಕೊಂಡಿದೆ, ರೈಲ್ವೆ ಹಳಿಗಳನ್ನು ಹಾಕಿದೆ ಅಂತ ಗೊತ್ತಾದಾಗ ಈ ದೇಶದ ಸರ್ಕಾರ ಚೀನಿ ರಸ್ತೆಗೆ ಪರ್ಯಾಯವಾಗಿ, ಅದಕ್ಕೆ ಪ್ಯಾರಲಲ್ ಆಗಿ, ಅದರ ಸಮಾನಾಂತರವಾಗಿ ತಾನೂ ಕೂಡ ದೇಶದ ರಸ್ತೆಗಳನ್ನು ನಿರ್ಮಾಣ ಮಾಡ್ಕೊಳ್ತೀನಿ ಅಂತ ಆಲೋಚನೆ ಮಾಡಿದ್ದಷ್ಟೇ ಅಲ್ಲ, ಅರುಣಾಚಲ ಪ್ರದೇಶದ ಪಾಸಿಘಾಟ್ನಲ್ಲಿ ಸುಖೋಯ್ ವಿಮಾನಗಳನ್ನು ನಿಲ್ಲಿಸಲಿಕ್ಕೋಸ್ಕರ ಬೇಕಾಗಿರುವಂತಹ ಏರ್ ಬೇಸ್ ಅನ್ನು ನಿರ್ಮಾಣ ಮಾಡಿಕೊಂಡು ನಾನೂ ಇದ್ದೀನಿ ಅಂತ ಹೇಳಿದ ತಕ್ಷಣ ಚೀನಾ ಏನ್ ಮಾಡ್ತು ಗೊತ್ತೇನು? ಇಷ್ಟು ದಿನ ಪಾಕ್ ವಶದಲ್ಲಿರುವಂತಹ ಕಾಶ್ಮೀರ, ಪಾಕ್ ಆಡಳಿತದ ಕಾಶ್ಮೀರ ಅಂತ ಕರೀತಿದ್ದ ಪಿಒಕೆಯನ್ನ ಚೀನಾದ ಪತ್ರಿಕೆಗಳು ಹೇಳಿದ್ವು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಪದ ಬಳಕೆಯನ್ನ ಶುರು ಮಾಡಿತು. ಒಂದೇ ಒಂದು ಕಾರಣ, ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳೋದರ ಕಾರಣಕ್ಕೆ ಅಂತ. ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಯಾವತ್ತು ಶಕ್ತಿಯನ್ನ ಬಳಸಿಕೊಂಡು ಎದುರಾಳಿಯನ್ನ ಅರ್ಧ ಹಣ್ಣು ಮಾಡ್ತಾ ಹೋಗ್ತೀವಲ್ಲ, ಅಲ್ಲಿಗೆ ಗೆಲುವು ಖಾತ್ರಿಯಾಗತ್ತೆ ಅಂತ. ಒಂದು 2-3 ಸಂಗತಿ ನೀವು ಹೊತ್ತಲ್ಲಿ ಹಂಚಿಕೊಳ್ಬೇಕು. ನನಗೆ ಕೃಷ್ಣ ಅತ್ಯಂತ ಆದರ್ಶವಾಗಿ ನಿಲ್ಲೋದು ಈ ಕಾರಣಕ್ಕೋಸ್ಕರ. ಕೃಷ್ಣ ಯುದ್ಧವನ್ನು ಗೆಲ್ಲಬೇಕಾದ್ರೆ ನೇರವಾಗಿ ಹುಂಬತನದಿಂದ ಯುದ್ಧಕ್ಕೆ ಹೋಗ್ಲಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಕೃಷ್ಣನ ಮೇಲೆ ಜರಾಸಂಧನ ಆಕ್ರಮಣವಾದಾಗ, ಮಥುರೆಯ ಮೇಲೆ ಜರಾಸಂಧನ ಆಕ್ರಮಣವಾದಾಗ, ತನ್ನ ಅಳಿಯನನ್ನ ಕೊಂದುಬಿಟ್ಟ ಅನ್ನೋ ಆಕ್ರೋಶಕ್ಕೆ ಜರಾಸಂಧ ಆಕ್ರಮಣ ಮಾಡ್ಕೊಂಡು ಬಂದಾಗ ಜರಾಸಂಧನನ್ನ ಎದುರಿಸಿ ನಿಂತ ಕೃಷ್ಣ. ಬಲರಾಮ ಜರಾಸಂಧನನ್ನ ಇನ್ನೇನು ಕೊಲ್ಲುವುದರಲ್ಲಿದ್ದಾಗ ಗೊತ್ತಿಲ್ಲ ಕೃಷ್ಣನ ಆ ದೂರದೃಷ್ಟಿ ಹೆಂಗಿದ್ದಿರ್ಬೋದು. ಕೃಷ್ಣ ಹೇಳಿದ್ದಂತೆ ಜರಾಸಂಧನನ್ನ ಕೊಲ್ಲಬಾರದು. ಈಗ ಯಾಕೆ ಜರಾಸಂಧನನ್ನು ಕೊಲ್ಲಬಾರದು ಅಂತಂದ್ರೆ, ಇವನು ಹೋಗ್ತಾನೆ, ಮತ್ತೊಂದಷ್ಟು ದುಷ್ಟರ ಸೇನೆಯನ್ನ ಕರ್ಕೊಂಡು ಬರ್ತಾನೆ. ನಾವು ಅವ್ರನ್ನ ಇಲ್ಲೇ ಆಕ್ರಮಣ ಮಾಡಿ ಪದೇ ಅವರನ್ನು ಮುಗಿಸ್ತಾ ಇದ್ರೆ ದುಷ್ಟರ ಸಂಹಾರ ಸುಲಭವಾಗಿಬಿಡುತ್ತೆ. ಇವನನ್ನು ಇಲ್ಲೇ ಕೊಂದು ಬಿಟ್ರೆ ದುಷ್ಟರು ಅಲ್ಲಲ್ಲೇ ಬೆಳೆದು ಬಿಟ್ಟಿರ್ತಾರೆ, ಅವರನ್ನು ಅಲ್ಲಲ್ಲಿಗೆ ಹೋಗೋದು ಕೊಲ್ಲೋದು ಕಷ್ಟ ಆಗುತ್ತೆ. ಇವನೇ ಕರ್ಕೊಂಡು ಬರ್ಲಿ, ಇವನನ್ನ ಸಾಯಿಸೋದು ಬೇಡ ಅಂತ ಕೃಷ್ಣ ಬಲರಾಮರಿಗೆ ಹೇಳಿದ್ನಂತೆ. ಪರಿಣಾಮ ಏನು ಅಂತಂದ್ರೆ, ಜರಾಸಂಧ ಮತ್ತೆ ಆಕ್ರಮಣ ಮಾಡಿ ಮುಂದಿನ 17 ಆಕ್ರಮಣಗಳಲ್ಲಿ ಕೃಷ್ಣ ಅವನನ್ನು ಸೋಲಿಸಿ, ಕಾಲಯವನ ಬಂದಾಗ ಅಲ್ಲಿ ಆಕ್ರಮಣ ಮಾಡಿ ಗೆಲ್ಲೋದು ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಕೃಷ್ಣ ತಪ್ಪಿಸಿಕೊಂಡು ಓಡಿದ. ಕಾಲಯವನ ತನ್ನ ತಪ್ಪಿನಿಂದ ತಾನೇ ಸಾಯುವಂತೆ ಮಾಡಿದ್ನಲ್ಲ, ಇದು ಕೃಷ್ಣನ ದೂರದೃಷ್ಟಿ, ಕೃಷ್ಣನ ರಾಜನೀತಿ ನಿಪುಣತೆ. ನಮ್ಗೆ ಅನೇಕ ಬಾರಿ ಇದು ಮೋಸದ ಯುದ್ಧ ಅಂತ ಅನ್ಸುತ್ತೆ. ಕೃಷ್ಣನ ಮೋಸದ ಯುದ್ಧ ಅಲ್ಲ. ಯಾರೊಂದಿಗೆ ಸಮರ್ಥವಾಗಿ ಕಾದಾಡಬಹುದೋ ಸಮರ್ಥವಾಗಿ ಕಾದಾಡಬೇಕು. ಇಲ್ಲದೆ ಹೋದ್ರೆ ಅವರನ್ನ ಸೂಕ್ಷ್ಮವಾಗಿ ಬಂಧಿಸಿ ಅವರು ಮಾಡಿದ ತಪ್ಪಿನಲ್ಲಿ ಅವರೇ ಸಿಕ್ಕಿಕೊಳ್ಳುವಂತೆ ಮಾಡಬೇಕು. ಸ್ವಲ್ಪ ರಾಜನೀತಿಯನ್ನ ಇವತ್ತಿನ ದಿನಕ್ಕೆ ಅನ್ವಯಿಸಿ ನೋಡಿ. ಈ ದೇಶ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪಿನ ಮೆಂಬರ್ ಆಗಬೇಕು ಅಂತ ನಿಶ್ಚಯ ಮಾಡಿತ್ತು. ಯಾಕೆ ನ್ಯೂಕ್ಲಿಯರ್ ಸಪ್ಲೈ, NSG ಅಂತ ಕರೀತಾರೆ, ಪತ್ರಿಕೆಯಲ್ಲಿ ತುಂಬಾ ಓದಿದ್ವಿ ನಾವು. ಯಾಕೆ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪಿನ ಮೆಂಬರ್ ಆಗಬೇಕು ಭಾರತ ಅಂತಂದ್ರೆ, ಈ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪಿನ ಮೆಂಬರ್ ಆಗಿರೋರು ಜಗತ್ತಿನ ಯಾವ ರಾಷ್ಟ್ರಕ್ಕೆ ಬೇಕಿದ್ರು ನ್ಯೂಕ್ಲಿಯರ್ ಪವರ್ ಜನರೇಷನ್ಗೆ ಬೇಕಾಗಿರುವಂತ ಟೆಕ್ನಾಲಜಿಯನ್ನು ಕೊಡಬಹುದು, ಅದಕ್ಕೆ ಬೇಕಾಗಿರುವಂತ ರಾ ಮೆಟೀರಿಯಲ್ ನ ಕೊಡಬಹುದು. ಈ ದೇಶ ಜಗತ್ತಿನ ಉದ್ದಕ್ಕೂ ಎಲ್ಲ ರಾಷ್ಟ್ರಗಳನ್ನ ಒಪ್ಪಿಸಿಕೊಂಡು ಬಂದು ದಯವಿಟ್ಟು ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರೆ, ಚೈನಾ ಹೇಳ್ತು ನಮ್ಮ ಅನುಮತಿ ಇಲ್ಲದೆ, ನಮ್ಮ ಸಹಕಾರವಿಲ್ಲದೆ ಅದು ಹೇಗೆ ಹೋಗಿ ನೋಡ್ತಿರೋ ಅಂತ ನೋಡಿ ಚೈನಾ ನಾವು ಹೋಗ್ಲಿಕ್ಕೆ ಅಡ್ಡಗಾಲ ಹಾಕಿ ನಿಂತ್ಕೋತು. ಭಾರತ ಏನ್ ಮಾಡಿತ್ತು ಗೊತ್ತೇನು? ಅಷ್ಟರೊಳಗೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ ಅನ್ನುವಂತ ಒಂದು ಟೀಮಿಗೆ ಸೇರ್ಕೊಳ್ತು. ಅದನ್ನ MTCR ಅಂತ ಕರೀತಾರೆ. ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ ಅಂತಂದ್ರೆ, ಯಾವ್ದಾದ್ರೂ ದೇಶಕ್ಕೆ ಮಿಸೈಲ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಈ ದೇಶಗಳ ತಂಡ ಒಪ್ಪಿಗೆ ಕೊಟ್ಟರೆ ಮಾತ್ರ ಸಾಧ್ಯ ಅಂತ. ಅಂಥದ್ದೊಂದು ಟೀಮಿಗೆ ಭಾರತ ಅದಾಗಲೇ ಸೇರ್ಕೊಂಡಿತ್ತು. ಮತ್ತು ಭಾರತಕ್ಕೆ ಚೆನ್ನಾಗಿ ಗೊತ್ತಿತ್ತು, ಹಾಗಿರುವಂತ 35 ರಾಷ್ಟ್ರಗಳಲ್ಲಿ ಭಾರತ ಏಷ್ಯಾ ಖಂಡದಿಂದ ಏಕೈಕ ಪ್ರತಿನಿಧಿ ಅಂತ ಭಾರತ ಚೆನ್ನಾಗಿ ಗೊತ್ತಿತ್ತು. ಭಾರತ ಈ ಮಿಸೈಲ್ ಟೆಕ್ನಾಲಜಿಗೆ ಸೇರ್ಕೊಳ್ತು. ಚೈನಾಕ್ಕೆ ತಡವಾಗಿ ತನ್ನ ತಪ್ಪು ಅರಿವಾಯಿತು. ಅದಾಗಲೇ ಪಾಕಿಸ್ತಾನಕ್ಕೆ ಮಿಸೈಲ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿ ಮಿಸೈಲ್ಗಳನ್ನು ಕೊಟ್ಟಿದ್ದರಿಂದ ಈಗ ಜಾಗತಿಕ ಮಟ್ಟದಲ್ಲಿ ಚೀನಾ ವಿರುದ್ಧ ಮಾತನಾಡಬಲ್ಲ ಏಕೈಕ ಶಕ್ತಿ ಭಾರತ ಇದೆ ಅಂತ ಗೊತ್ತಾದ ತಕ್ಷಣ ಯಾವುದು ಸಶಕ್ತ ರಾಷ್ಟ್ರವಾಗಿತ್ತೋ ಆ ಚೀನಾ ಈ ದೇಶದ ಎದುರಿಗೆ ಮಂಡಿಯೂರಿ ಕುಳಿತುಕೊಂಡು ನನ್ನನ್ನು MTCRಗೆ ಸೇರಿಸಲಿಕ್ಕೆ ಅನುಮತಿ ಕೊಡ್ತೀರಾ ಅಂತ ಕೇಳಲಿಕ್ಕೆ ಶುರು ಮಾಡ್ತು. ಯಾವ ಚೈನಾ ನಮ್ಮನ್ನ ಹೆದರಿಸಿ ನಮ್ಮನ್ನ ಬೆದರಿಸಿ ಕುಳಿತಿತ್ತೋ ಆ ಚೈನಾ ನಮ್ಮ ಎದುರಿಗೆ ಮಂಡಿಯೂರಿ ಕುಳಿತು
ಬಂದಾಗ ಈ ದೇಶ ಹೇಳ್ತು, ಮೊದಲು ನಾನು ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪಿಗೆ ಹೋಗ್ಲಿಕ್ಕೆ ನೀವು ಸಹಕಾರ ಕೊಡಿ, ಆಮೇಲೆ ನೀವು MTCR ಹೋಗ್ಲಿಕ್ಕೆ ನಾನು ಸಹಕಾರ ಕೊಡ್ತೀನಿ, ಮೊದಲು ನಾನು NSGಗೆ, ಆಮೇಲೆ ನೀವು MTCRಗೆ ಅಂತ ಈ ದೇಶ ಚೈನಾಗ್ ಹೇಳುವಂತ ಮಟ್ಟ ಬಂತಲ್ಲ. ಇದು ರಾಜನೀತಿ ನಿಪುಣತೆ ಅಂತ ಕರೆಯೋದು. ನಾವು ಅನೇಕ ಬಾರಿ ಸೋತಿದ್ದೀವಿ. ಯಾಕೆ ಸೋತಿದ್ದೀವಿ ಅಂತಂದ್ರೆ ಈ ದೇಶದ ಪರಂಪರೆಯ ಈ ಚಿಂತನೆಗಳನ್ನು ಓದಲೇ ಇಲ್ಲ. ನಮಗೆ ಚಾಣಕ್ಯ ಒಂದು ಕ್ಯಾರೆಕ್ಟರ್ ಆಗಿ ನಿಂತು ಬಿಟ್ಟನೇ ಹೊರತು ಚಾಣಕ್ಯ ಮಾಡಿರುವ ಕೆಲಸಗಳು ಯಾವತ್ತೂ ಅರ್ಥವೇ ಆಗಲಿಲ್ಲ. ನಮಗೆ ಕೃಷ್ಣ ಒಂದು ಫೋಟೋ ಆಗಿ ನಿಂತು ಬಿಟ್ಟನೇ ಹೊರತು ಕೃಷ್ಣನ ಆ ಚಿತ್ರದ ಹಿಂದಿರುವಂತ ಅಪರೂಪದ ಸತ್ವಯುತ ಗುಣಗಳು ಅರ್ಥವೇ ಆಗಲಿಲ್ಲ. ಹೀಗಾಗಿ ನಾವು ಪ್ರತಿ ಬಾರಿ ಸೋಲ್ತಾ ಬಂದ್ವಿ. ಆದ್ರೆ ಯಾವತ್ತು ಕೃಷ್ಣನನ್ನ ಅರ್ಥೈಸಿಕೊಳ್ಳುವ ಮೂಲಕ ಒಂದು ಹೊಸ ಚಿಂತನೆಯನ್ನು ಕೊಡ್ಲಿಕ್ಕೆ ಹೊರಡ್ತೀವೋ ಆಗ ಭಾರತ ಮತ್ತೆ ವಿಶ್ವಗುರುತ್ವದ ಪಥಕ್ಕೆ ನಡೆಯುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಕೃಷ್ಣನ ಒಟ್ಟಾರೆ ರಾಜನೀತಿ ನಿಪುಣತೆ ನಮಗೆ ಸೂಕ್ಷ್ಮವಾಗಿ ಅವಲೋಕನ ಮಾಡಲಿಕ್ಕೆ ಸಿಗೋದು ಕೃಷ್ಣನ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ. ಕುರುಕ್ಷೇತ್ರ ಯುದ್ಧ ನಡಿಬೇಕು ಅಂತ ನಿಶ್ಚಯ ಆದಾಗ ಎಲ್ಲರೂ ಹೇಳಿದ್ರು ಈ ಯುದ್ಧ ನಡೆಯೋದು ಖಾತ್ರಿ ಅಂತ. ಆದ್ರೆ ಕೃಷ್ಣ ಎಷ್ಟು ಸುಂದರವಾಗಿ 5 ಗ್ರಾಮಗಳನ್ನ ಯುಧಿಷ್ಠಿರನ ಮೂಲಕ ಕೇಳಿಸಿದ. ನನಗೆ ಇಡೀ ರಾಜ್ಯ ಬೇಡ, ಅರ್ಧ ರಾಜ್ಯ ಬೇಡ, ಕೊನೆಗೆ 5 ಗ್ರಾಮವನ್ನಾದ್ರೂ ಕೊಡು ಅಂತ ಹೇಳಿ ಕಳಿಸಿದ ಸಂಜಯನ ಬಳಿ. ಆ 5 ಗ್ರಾಮ ಹೆಂಗಿತ್ತು ಗೊತ್ತೇನು? ಇದನ್ನ ವಿದುರ ಆಸ್ಥಾನದಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಕೇಳಿರುವ 5 ಗ್ರಾಮಗಳು ಯಾವುದು ಅಂತ ನೋಡು, ಆಗ ನಿನಗೆ ಗೊತ್ತಾಗುತ್ತೆ ಎಂತೆಂಥ ಗ್ರಾಮಗಳನ್ನು ಅವ್ರು ಕೇಳಿದ್ದಾರೆ ಅಂತ. ಯಾವ ಗ್ರಾಮಗಳನ್ನು ಕೇಳಿದ್ದ ಅಂತಂದ್ರೆ, ಯಾವ ಅರಗಿನ ಮನೆಯಲ್ಲಿಟ್ಟು ಪಾಂಡವರನ್ನ ಸುಟ್ಟು ಹಾಕಬೇಕು ಅಂತ ದುರ್ಯೋಧನ ಮತ್ತು ಶಕುನಿಯರು ಯೋಜನೆ ಮಾಡಿದ್ರೋ ಆ ಊರನ್ನು ಕೇಳಿದ್ದ. ಯಾವ ಇಂದ್ರಪ್ರಸ್ಥವನ್ನು ಕೊಟ್ಟು ಅದನ್ನ ಕಿತ್ಕೊಂಡು ಅದಕ್ಕೋಸ್ಕರ ಬಡದಾಡುವಂತ ವಾತಾವರಣ ನಿರ್ಮಾಣ ಮಾಡಿದ್ರೋ ಆ ಇಂದ್ರಪ್ರಸ್ಥವನ್ನ ಕೇಳಿದ್ರು. ಎಲ್ಲಿ ದ್ಯೂತವನ್ನ ಆಡಿದ್ರೋ, ಯಾವ ದ್ಯೂತವನ್ನ ಆಡೋ ಮೂಲಕ ಇವರಿಗೆ ವನವಾಸಕ್ಕೆ ಕಳಿಸಿ ಅಜ್ಞಾತವಾಸದಲ್ಲಿ ಇರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೋ ಆ ಜಾಗವನ್ನು ಕೇಳಿಕೊಳ್ಳಲಾಗಿತ್ತು. ಕೊನೆಗೆ ನಿಮ್ಮ ಇಚ್ಛೆ ಯಾವುದಾದ್ರೂ ಒಂದು ಗ್ರಾಮ ಕೊಡಿ ಅಂತ. ಇದನ್ನ ಕೇಳಿ ವಿದುರ ಹೇಳ್ತಾನೆ, ಅವ್ರು ಕೇಳೋದ್ರ ಮೂಲಕ ನಿಮ್ಗೊಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನೀವಿಷ್ಟು ದಿನ ಮಾಡಿರುವಂತ ಯಾವ ತಪ್ಪನ್ನು ನಾವು ಮರೆತಿಲ್ಲ, ನೆನಪಿಗೋಸ್ಕರ ಕೇಳ್ತಿದ್ದೀವಿ, ಕೊಟ್ರೆ ಕೊಡಿ, ಬಿಟ್ರೆ ಬಿಡಿ, ನಾವಂತೂ ಯುದ್ಧಕ್ಕೆ ಸಿದ್ಧರಾಗಿದ್ದೀವಿ ಅಂತ ಎಚ್ಚರಿಕೆಯ ಸಂದೇಶ ಕಳಿಸಿದ್ದಾರೆ. 5 ಗ್ರಾಮಗಳನ್ನೆಲ್ಲ ಕೇಳ್ತಿರೋದು ಅಂತ. ಎಷ್ಟು ಸುಂದರವಾಗಿದೆ. ನಾವು ಕೂಡ ಇದುವರೆಗೆ ಅಂದುಕೊಂಡಿರೋದೇನು ಅಂದ್ರೆ 5 ಗ್ರಾಮ ಕೊಟ್ರೆ ಸುಮ್ಮನಾಗಿರ್ತಿದ್ರು ಅಂತ. ಆದ್ರೆ ಕೇಳಿರುವ ಗ್ರಾಮಗಳ ಸೆಲೆಕ್ಷನ್ ಹೆಂಗಿದೆ ಅಂತಂದ್ರೆ, ಕೇಳಿರುವ ನಗರಗಳ ಸೆಲೆಕ್ಷನ್ ಹೆಂಗಿದೆ ಅಂತಂದ್ರೆ, ಅದು ಅವರು ಮಾಡಿರುವ ಪ್ರತಿಯೊಂದು ತಪ್ಪನ್ನು ಮತ್ತೆ ಮತ್ತೆ ನೆನಪಿಸುವಂತ ಆ ಗ್ರಾಮಗಳನ್ನ ಕೇಳೋ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ರು. ದುರ್ಯೋಧನ ಅದನ್ನು ನಿರಾಕರಿಸ್ತಾನೆ ಚೆನ್ನಾಗಿ ಗೊತ್ತಿತ್ತು. ಸೂಜಿಯ ಮೊನೆಯಷ್ಟು ಜಾಗವನ್ನು ನಾನು ಕೊಡಲ್ಲ ಅಂತ ಯಾವಾಗ ದುರ್ಯೋಧನ ಅದನ್ನ ನಿರಾಕರಿಸ್ತಾನೆ ಅಂತ ಗೊತ್ತಾಯ್ತೋ, ಸಂಧಾನಕ್ಕೆ ಅಂತ ಕೃಷ್ಣ ಹೊರಟ. ಕೃಷ್ಣ ಸಂಧಾನಕ್ಕೆ ಹೊರಟಾಗ ಅವನ ಜೊತೆಲಿದ್ದವರೆಲ್ಲ ಕೃಷ್ಣನಿಗೆ ಕೇಳಿದ್ರು, ಕೃಷ್ಣ ನೀನ್ ಹೋಗ್ಬೇಡ, ಅವ್ರು ಸರಿ ಇಲ್ಲ, ಅವ್ರು ನಿನಗೆ ಏನ್ ಬೇಕಿದ್ರು ಮಾಡಬಹುದು ಅಂತ ಅನೇಕರು ಹೇಳಿದ್ರು. ಕೃಷ್ಣ ಒಂದ್ ಮಾತು ಹೇಳ್ತಾನೆ, ನಂಗೆ ಗೊತ್ತಿದೆ ಯುದ್ಧ ನಡೆಯುತ್ತೆ ಅಂತ, ಆದ್ರೆ ಯುದ್ಧಕ್ಕಿಂತಲೂ ಮುಂಚೆ ಸಾವು ನೋವುಗಳನ್ನ ತಡೆಯೋದಕ್ಕೊಂದು ದೊಡ್ಡ ಪ್ರಯತ್ನ ನಾನು ಮಾಡ್ತೀನಿ, ಆ ಪ್ರಯತ್ನಕ್ಕೋಸ್ಕರ ನಾನು ಹೋಗ್ತೀನಿ ಅಂತ ಸಂಧಾನಕಾರನಾಗಿ ಯಾರನ್ನ ಇಷ್ಟೊತ್ತು ನಾವು ಧ್ಯಾನಾರ್ಹ ಕೃಷ್ಣ ಅಂತ ಕರೆದುವೋ ಆ ಪುಣ್ಯಾತ್ಮ ಸಂಧಾನಕಾರನಾಗಿ ಹೋಗ್ಕೂತ. ಹೋಗಿ ಕುಳಿತವನು ಎಷ್ಟು ಸುಂದರವಾದ ಕೆಲಸ ಮಾಡಿದ ಗೊತ್ತೇನು? ಅವನು ಹೋಗಿ ಅಲ್ಲಿ ಆಸ್ಥಾನದಲ್ಲಿ ಮುಖವನ್ನು ತೋರಿಸಿ ನೇರವಾಗಿ ಹೋಗಿದ್ದು ವಿದುರನ ಮನೆಗೆ, ಊಟ ಮಾಡಿದ್ದು ವಿದುರನ ಮನೆಯಲ್ಲಿ, ಉಳ್ಕೊಂಡಿದ್ದು ವಿದುರನ ಮನೆಯಲ್ಲಿ. ಎಷ್ಟು ಚೆನ್ನಾಗಿದೆ. ಯಾವ ವಿದುರನಿಗೆ ಜ್ಞಾನಿಯಲ್ಲದೆ ಮತ್ತೇನು ಹೆಚ್ಚಿನ ಅಧಿಕಾರವನ್ನು ಎಲ್ಲೂ ಕೊಟ್ಟಿರ್ಲಿಲ್ವೋ ಆತ ಜ್ಞಾನಿ ಅಂತ ಒಂದು ಮಾತನ್ನು ಕೇಳಿ ಸುಮ್ಮನಾಗ್ತಿದ್ರು. ಆತ ಅತ್ಯಂತ ಬಡತನದಲ್ಲಿ, ಇಷ್ಟಪಟ್ಟು ಕೇಳಿಕೊಂಡ ಬಡತನದಲ್ಲಿ ಬದುಕಿದ್ದಂತ ಪುಣ್ಯಾತ್ಮ, ಸಾಕ್ಷಾತ್ ಬ್ರಾಹ್ಮಣನಾಗಿದ್ದವನು. ಆ ದೃಷ್ಟಿಯಿಂದ ನೋಡೋದಾದ್ರೆ ಅಂತವನ ಮನೆಗೆ ಹೋಗಿ ಉಳ್ಕೊಂಡಿದ್ದನ್ನ ಎಲ್ಲರೂ ಅತ್ಯಂತ ಪ್ರೀತಿಯಿಂದ, ದಾಸರು ಕೊಂಡಾಡ್ತಾರಲ್ಲ, ವಿದುರನ ಭಾಗ್ಯವಿದು, ಇದ ಕಂಡು ಜಗವೆಲ್ಲ ತಲೆದೂಗುತ್ತಿಹುದು ವಿದುರನ ಭಾಗ್ಯವಿದು ಅಂತ. ಯಾಕೆ ವಿದುರನ ಭಾಗ್ಯ ಅಂದ್ರೆ, ಸಾಕ್ಷಾತ್ ಭಗವಂತ ಬಾಗಿಲು ತಟ್ಟಿ ಅಲ್ಲಿಗೆ ಬಂದ, ಅವನ ಶ್ರೀಮಂತಿಕೆಯನ್ನು ನೋಡ್ಲಿಲ್ಲ, ಅವನ ಹೃದಯವನ್ನ ಗಮನಿಸಿ ಅಲ್ಲಿಗೆ ಬಂದ ಅಂತ. ಯಾವಾಗ ಈ ಮನೆಗೆ ಹೋಯ್ತೋ, ಈ ಮನೆಗೆ ಹೋದ್ನೋ ಕೃಷ್ಣ ಆದರಕ್ಕೆ ಪಾತ್ರನಾದ. ಮತ್ತು ಕೃಷ್ಣ ಎತ್ತರಗೊಂಡ ಅಷ್ಟೇ ಅಲ್ಲ, ವಿದುರನನ್ನ ಎತ್ತರಕ್ಕೇರಿಸಿ ಉಳಿದವರೆಲ್ಲ ಕುಸಿದು ಬೀಳುವಂತೆ ಮಾಡಿದ. ಇದು ಬಹಳ ಬುದ್ಧಿವಂತಿಕೆಯ ಲಕ್ಷಣ. ನಾನು ಭಾರತದ ವಿದೇಶಾಂಗ ನೀತಿಯನ್ನ ಕಳೆದ 2-3 ವರ್ಷಗಳಿಂದ ತುಂಬಾ ಹತ್ತಿರದಿಂದ ಗಮನಿಸಿದ್ದೀನಿ. ನಾನು ತುಂಬಾ ಆಸಕ್ತಿಯ ವಿಷಯ ಆಗಿದ್ದರಿಂದ ನಿಮ್ ಜೊತೆ ಹಂಚಿಕೊಳ್ತಿದ್ದೀನಿ. ಈ ದೇಶ ಹೊಸ ಪ್ರಧಾನಿಯನ್ನ ಕಂಡುಕೊಂಡ ಮೇಲೆ ಮೊದಲು ಯಾವ ರಾಷ್ಟ್ರಕ್ಕೆ ಹೋಗಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋ ವಿಚಾರ ಬಂತು. ನಾನು ಕೂತ್ಕೊಂಡು ಸುಮ್ಮನೆ ಇದನ್ನೆಲ್ಲ ಯೋಚನೆ ಮಾಡ್ತಿರ್ತೀನಿ, ಎಲ್ಲಿಗೆ ಹೋಗಬೇಕು ಅಂತ. ನನಗೂ ಅನಿಸಿತ್ತು, ಈ ದೇಶದ ಪ್ರಧಾನಮಂತ್ರಿ ಮೊದಲು ಚೈನಾಕ್ಕೆ ಹೋಗಬೇಕು, ಇನ್ನು 5 ವರ್ಷಗಳ ಕಾಲ ಡೆವಲಪ್ಮೆಂಟ್ ನಾವು ಭಾರತದಲ್ಲಿ ಮಾಡಬೇಕಾಗಿರೋದ್ರಿಂದ ನೀವು ತೊಂದರೆ ಕೊಡಬಾರದು ಅಂತ ಪ್ರೀತಿಯಿಂದ
ನಮ್ಮ ಸ್ನೇಹವನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಬೇಕು. ಅದು ಸಾಧ್ಯ ಇಲ್ಲ ಅಂದ್ರೆ ಅಮೆರಿಕಕ್ಕೆ ಹೋಗ್ಬೇಕು, ಚೈನಾ ತೊಂದರೆ ಕೊಡದೇ ಇರೋ ತರ ನೀವು ನಮಗೆ ಹೆಲ್ಪ್ ಮಾಡಿ ಅಂತ ಕೇಳಬೇಕು. ಈ ರಾಷ್ಟ್ರ ಎರಡಕ್ಕೂ ಹೋಗಲಿಲ್ಲ. ಈ ರಾಷ್ಟ್ರ ಎರಡನ್ನೂ ಬಿಟ್ಟು ಯಾರಿಗೂ ಗೊತ್ತೇ ಇಲ್ಲದಂತ ಭೂತಾನ್ ಅನ್ನುವಂತ ಒಂದು ಪುಟ್ಟ ರಾಷ್ಟ್ರಕ್ಕೆ ಈ ದೇಶದ ಪ್ರಧಾನಮಂತ್ರಿ ಹೋಗ್ಬಿಟ್ಟು. ನಾನು ಸಮೀಕರಿಸ್ತಿಲ್ಲ, ನೀವು ತಪ್ಪು ತಿಳ್ಕೊಳ್ಬೇಡಿ. ಯಾವುದೋ ವ್ಯಕ್ತಿಯನ್ನ ಕೃಷ್ಣನ ಜೊತೆಗೆ ಸಮೀಕರಿಸ್ತಿದ್ದೀನಿ ಅಂತ ತಿಳ್ಕೊಳ್ಬೇಡಿ. ಕೃಷ್ಣನ ವಿಚಾರಧಾರೆಯನ್ನ ನೀವು ಪ್ರತಿಯೊಂದು ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ಹೇಗೆ ಹೆಕ್ಕಿ ತೆಗಿಬಹುದು ಅಂತ ನನಗನ್ಸುತ್ತೆ ಅಂತ. ಈ ದೇಶ ಭೂತಾನಿಗೆ ಹೋದ ನಂತರ ಎಂಥ ದೊಡ್ಡ ಪರಿವರ್ತನೆ ಬಂತು ಅಂತಂದ್ರೆ, ಆ ಭೂತಾನ್ ಅನ್ನುವ ರಾಷ್ಟ್ರ ಚೈನಾದ ಬೆಂಬಲಕ್ಕೆ ಕಳೆದ 10 ವರ್ಷಗಳಿಂದ ನಿಂತು ಭಾರತದಿಂದ ದೂರವಾಗಿತ್ತು. ಇಷ್ಟೆಲ್ಲ ಶ್ರೀಮಂತ ರಾಷ್ಟ್ರಗಳ ನಡುವೆ ಒಂದು ಪುಟ್ಟ ಭೂತಾನಿಗೆ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಭೂತಾನಿನಲ್ಲಿರುವಂತಹ ರಾಜ ಈ ದೇಶದ ಪ್ರಧಾನಿಯನ್ನ ಅತ್ಯಂತ ಪ್ರೀತಿಯಾಗಿ ಸ್ವಾಗತಿಸಿದ್ದಲ್ಲದೆ ತನ್ನ ರಾಜ ಆಸ್ಥಾನದಲ್ಲಿ ಈ ದೇಶದ ಪ್ರಧಾನಿಗೆ ಮಾತನಾಡ್ಲಿಕ್ಕೆ ಕೊಟ್ಟರು. ಅವರ ಮಾತು ಮುಗಿಯೋ ವೇಳೆಗೆ ರಾಜನ ಆಸ್ಥಾನದಲ್ಲಿ ಚಪ್ಪಾಳೆ ಹೊಡೆಯುವಂತಿರಲಿಲ್ಲ. ಆದರೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟು ಈ ದೇಶದ ಪ್ರಧಾನಿಗೆ ಗೌರವವನ್ನು ಕೊಟ್ಟ ಪರಿಣಾಮ ಭೂತಾನಿನ ರಾಜ ಏನ್ ಹೇಳಿದ್ರು ಗೊತ್ತಾ? ಇಷ್ಟು ದಿನ ನಾವು ಚೈನಾ ಜೊತೆಗಿದ್ವಿ, ಆದರೆ ಸಾಂಸ್ಕೃತಿಕವಾಗಿ ಭಾರತಕ್ಕೆ ಹತ್ತಿರವಿರುವಂತ ನಾವು ಇನ್ನು ಮುಂದೆ ಭಾರತದ ಜೊತೆ ಚೆನ್ನಾಗಿರ್ತೀವಿ ಅಂತ ಒಂದು ಸ್ಟ್ರೋಕ್. ಯಾವುದನ್ನ ವಿದುರನ ಮನೆಗೆ ಹೋಗಿ ಅನೇಕರ ಮನಸ್ಸನ್ನ ಕೃಷ್ಣ ಗೆದ್ದೋ ಹಾಗೆ ಭಾರತ ಭೂತಾನಿಗೆ ಹೋಗಿ ಗೆದ್ಕೊಂಡು ಬಂತು. ಕಾಲಕ್ರಮ ಏನಾಯ್ತು ಅಂದ್ರೆ, ಹೇಗೆ ವಿದುರನ ಮನೆಗೆ ಕೃಷ್ಣ ಹೋದ ನಂತರ ದುರ್ಯೋಧನನೇ ನೇರವಾಗಿ ತನ್ನ ಅರಮನೆಯಿಂದ ವಿದುರನ ಮನೆ ಎದುರಿಗೆ ಬಂದು ಕೃಷ್ಣನನ್ನ ಕರ್ಕೊಂಡು ಹೋಗ್ಬೇಕಾಗಿ ಬಂತೋ, ಹಾಗೆ ಯಾವ ಚೀನಾ ನಮ್ಮನ್ನು ದುರ್ಗುಟ್ಕೊಂಡು ನೋಡ್ತಿತ್ತೋ ಅದೇ ಚೀನಾ ಭಾರತಕ್ಕೆ ಬಂದು ಈ ದೇಶದ ಗುಜರಾತ್ ನಲ್ಲಿ ಕೂತ್ಕೊಂಡು ಈ ದೇಶದ ಪ್ರಧಾನಿಯೊಂದಿಗೆ ಮಾತನಾಡಬೇಕಾದ ಸ್ಥಿತಿಗತಿ ನಿರ್ಮಾಣ ಆಗುತ್ತಲ್ಲ. ಹೆಕ್ಕಿ ತೆಗೆದು ನೋಡಿ, ವಾಪಸ್ ಜಗತ್ತು ನಿರ್ಮಾಣ ಆಗಿದೆ. ಮಹಾಭಾರತ, ಭಾಗವತ, ಕೃಷ್ಣ ಈ ದೇಶದಲ್ಲಿ ಜೀವಂತವಾಗಿ ಉಸಿರಾಡ್ತಿದ್ದಾರೆ ಅಂತ. ಕೃಷ್ಣ ಅಲ್ಲಿಗೆ ಹೋಗಿ ಮಾತನಾಡ್ಲಿಕ್ಕೆ ನಿಂತಾಗ ಎಲ್ಲ ಚರ್ಚೆಗಳು, ಎಲ್ಲ ಸಂಗತಿಗಳು ಮುಗಿದು ಇನ್ನು ಸಾಧ್ಯವೇ ಇಲ್ಲ, ಇವರ ಹತ್ರ ಯುದ್ಧ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಗೊತ್ತಾದಾಗ ಕೃಷ್ಣ ಅವರಿಗೆ ಎಚ್ಚರಿಕೆ ಕೊಟ್ಟು ವಾಪಸ್ ಬಂದ. ಆದರೆ ಅವನು ಹೋಗಿ ಅಲ್ಲಿಂದ ವಾಪಸ್ ಬರೋಕ್ಕಿಂತ ಮುಂಚೆ ಅವನು ತೋರಿದ ರುದ್ರ ತಾಂಡವ ಇದೆಯಲ್ಲ, ಅದು ಹೆಂಗಿತ್ತು ಅಂತಂದ್ರೆ ಎಲ್ರಿಗೂ ಗೊತ್ತಾಯ್ತು. ಕೃಷ್ಣ ಮತ್ತು ಅರ್ಜುನರು ಸೇರಿದ್ದ ಜಾಗದಲ್ಲಿ ಗೆಲುವು ಖಾತ್ರಿ, ನಾವು ಸೋಲುವುದು ನಿಶ್ಚಯ ಅಂತ ಆ ಆಸ್ಥಾನದಲ್ಲಿದ್ದ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಟ್ಟು ಬಂದ. ನಾನು ಹೇಳಿದ್ನಲ್ಲ, ಕೃಷ್ಣ ಯುದ್ಧಕ್ಕೆ ನೇರವಾಗಿ ಹೋದವನಲ್ಲ, ಹೋಗಿ ಯುದ್ಧವನ್ನ ಮಾಡೋಕ್ಕಿಂತ ಮುಂಚೆ ಶತ್ರುಗಳಿಗೆ ಸೋಲಿನ ಭಯವನ್ನು ಹುಟ್ಟಿಸಿ ಬಂದವನು ಅಂತ. ಕೃಷ್ಣ ಸಂಧಾನದ ನೆಪದಲ್ಲಿ ಹೋದವನು. ಅವರಿದ್ದವರು ಪ್ರತಿಯೊಬ್ಬರಿಗೂ ಅದನ್ನ ಸ್ಪಷ್ಟ ಮಾಡಿಕೊಟ್ಟು ಬಂದ. ಕೃಷ್ಣನ ಜಾಗದಲ್ಲಿ ಮತ್ತೊಬ್ಬ ಸಂಧಾನಕಾರ ಹೋಗಿದ್ರೆ ಇವೆಲ್ಲ ನಡೀಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಕೃಷ್ಣ ಅಲ್ಲಿಗೆ ಹೋಗಿ ಅಲ್ಲಿ ಮಾಡಿಕೊಟ್ಟ ಬಂದ ಅವರು ಎದುರಿಗೆ ಆಡಿದ ಪ್ರತಿಯೊಂದು ಮಾತುಗಳಿಂದ, ಅವರಿಗೆ ತೋರಿಸಿದ ತನ್ನ ಅಪರೂಪದ ದರ್ಶನದಿಂದ ಹೆಂಗನ್ನಿಸ್ತು ಪ್ರತಿಯೊಬ್ಬರಿಗೂ ಅಂದ್ರೆ, ಯುದ್ಧದಲ್ಲಿ ನಾವು ಸೋಲೋದು ಖಾತ್ರಿ ಅಂತ ಅವ್ರು ನಿಶ್ಚಯ ಮಾಡ್ಕೊಂಡು ಕೂತಿದ್ರು. ನೀವು ಆ ಇಡೀ ಮಹಾಭಾರತದ ಕಥನವನ್ನು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಹೇಳ್ಕೊಳ್ತಾರೆ, ನರನಾರಾಯಣರವರಿಬ್ರು ಅವರಿಬ್ಬರು ಎದುರುಗಡೆ ಗೆಲ್ಲೋದು ಸಾಧ್ಯವಿಲ್ಲ, ಹೀಗಾಗಿ ಸೋಲೋದು ಖಾತ್ರಿ. ಆದ್ರೆ ದುರ್ಯೋಧನನ ಕಾರಣಕ್ಕೋಸ್ಕರ ನಾವು ಯುದ್ಧ ಮಾಡಲೇಬೇಕಾಗಿ ಬಂದಿದೆ ಅಂತ. ಯಾವ ಶಕ್ತಿವಂತನು ಯಾವಾಗ ಸೋಲ್ತೀನಿ ಅಂತ ಯುದ್ಧಕ್ಕೆ ಬರ್ತಾನೋ ಸೋಲೋದು ಖಾತ್ರಿ ಅಂತ. ಯುದ್ಧಕ್ಕೆ ಮುನ್ನ ಕೃಷ್ಣ ಅವರನ್ನ ಸೋಲಿಸಿ ಆಗಿತ್ತು. ಆದ್ರೆ ಎಷ್ಟು ಬುದ್ಧಿವಂತ ಗೊತ್ತೇನು, ಅವನಿಗೆ ಗೊತ್ತಿತ್ತು ಇಡೀ ಯುದ್ಧದಲ್ಲಿ ಈ ಪಾಂಡವರನ್ನ ಸೋಲಿಸಬಲ್ಲಂತ ಕ್ಷಮತೆ ಇರೋದು ಒಬ್ಬೇ ಒಬ್ಬನಲ್ಲಿ, ಅದು ಕರ್ಣನಲ್ಲಿ ಮಾತ್ರ ಅಂತ ಗೊತ್ತಿದ್ದ ಕೃಷ್ಣ ನೇರವಾಗಿ ವಾಪಸ್ ಬರೋಕ್ಕಿಂತ ಮುಂಚೆ ಪುಣ್ಯಾತ್ಮ ಕರ್ಣನ ಬಳಿಗೆ ಹೋಗಿ, ಕರ್ಣ ನೀನ್ ಯಾರು ಗೊತ್ತಾ ಅಂತ ಹೇಳ್ದ. ಕರ್ಣ ಕೇಳಿದ, ಯಾರು? ನಾನೊಬ್ಬ ಸೂತಪುತ್ರ ಅಂದಾಗ ಅವನು ಹೇಳಿದ, ಸೂತಪುತ್ರ ಅಲ್ಲ, ನೀನು ಕೌಂತೆಯ ಕುಂತಿಯ ಮಗ, ಎಲ್ಲರಿಗಿಂತ ಹಿರಿಯ ಪುತ್ರ ನೀನು ಈಗ್ಲೂ ವಾಪಸ್ ಬಾ. 5 ಜನ ಪಾಂಡವರು ನಿನ್ನ ಪಾದ ಬುಡದಲ್ಲಿ ಕುಳಿತುಕೊಳ್ಳುವಂತೆ ನಾನು ಮಾಡ್ತೀನಿ. ಅವನಿಗೆ ಗೊತ್ತಿತ್ತು ಇವನು ಬರಲ್ಲ ಅಂತ. ಇವನನ್ನು ಕರ್ಕೊಂಡೋಗಿ ರಾಜನನ್ನಾಗಿ ಮಾಡೋದು ಅವನ ಉದ್ದೇಶವೂ ಆಗಿರಲಿಲ್ಲ. ಆದರೆ ತಾನು ಧರ್ಮದ ಪಕ್ಷವನ್ನ ಗೆಲ್ಲಿಸಲಿಕ್ಕೋಸ್ಕರ ಕೆಲವೊಂದು ವಿಶೇಷವಾದ ನಾಟಕ ಮಾಡಬೇಕಾದ ಅನಿವಾರ್ಯತೆ ಇತ್ತಲ್ಲ. ರಾಜನೀತಿ ನಿಪುಣತೆಯನ್ನು ಪ್ರದರ್ಶಿಸಿದ ಕೃಷ್ಣ ಆ ಜಾಗದಲ್ಲಿ ಅವನನ್ನು ಕೂರಿಸಿಕೊಂಡು ಹೇಳ್ದ, ನೀನ್ ಯಾರು ಅಂತ ಆಲೋಚನೆ ಮಾಡು ಅಂತ ಹೇಳಿದಾಗ ಅವನ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿತು. ಕೃಷ್ಣನಿಗೆ ಗೊತ್ತಾಯ್ತು ಇವನ ಮನಸ್ಸು ವೀಕ್ ಆಯ್ತು ಈಗ ಅಂತ. ಕೃಷ್ಣ ಹತ್ರ ಅವನ ಮಾತು ತೆಗೆದುಕೊಂಡ, ಇದು ನಿನ್ನ ಹತ್ರನೇ ಇರಬೇಕು, ನೀನ್ ಯಾರಿಗೂ ಹೇಳಬಾರದು ಅಂತ. ಕೃಷ್ಣನಿಗೂ ಅದೇ ಬೇಕಿತ್ತು. ಕೃಷ್ಣ ಎಷ್ಟು ಬುದ್ಧಿವಂತ ನೋಡಿ, ಅವನು ಕರ್ಣನಿಗೆ ಹೇಳಿದ ಮಾತನ್ನ ಅಕಸ್ಮಾತ್ ಯುಧಿಷ್ಠನಿಗೆ ಹೇಳಿದ್ರೆ, ಕರ್ಣನಿಗೆ ಹೇಳಿದ ಮಾತನ್ನ ಅಕಸ್ಮಾತ್ ಅರ್ಜುನನಿಗೆ ಹೇಳಿದ್ರೆ ಯುದ್ಧದ ಹೊತ್ತಿನಲ್ಲಿ ಇವರೆಲ್ಲರೂ ಕೈ ಮುಗಿದು ಕುಳಿತು ಬಿಡ್ತಿದ್ರು.
ಪ್ರದರ್ಶಿಸಿ ಕರ್ಣನಿಗೆ ಅದನ್ನು ಹೇಳ್ದ, ತಾನು ಹೊರಟು ಹೋದ. ಕರ್ಣ ಎಷ್ಟು ಒದ್ದಾಡಿದ ಅಂತಂದ್ರೆ ಅದು ಗೊತ್ತಾದ ನಂತರ ಯುದ್ಧ ಮಾಡಬೇಕಲ್ಲ ಇವ್ರ ಎದುರಿಗೆ ಅಂತ ವಿಲವಿಲ ಒದ್ದಾಡುವಂತ ಪರಿಸ್ಥಿತಿ ಬಂತಲ್ಲ. ಆಲೋಚನೆ ಮಾಡಬೇಕಾದ ಸಂಗತಿಗಳು ಮಿತ್ರರೇ. ಯಾವತ್ತೂ ಹಾಗೆ ನಾವು ಮತ್ತೊಬ್ಬರನ್ನ ಗೆಲ್ಲಬೇಕು ಅನ್ನೋದು ಉದ್ದೇಶ ಅಲ್ಲ, ಆದ್ರೆ ಧರ್ಮವನ್ನ ಗೆಲ್ಲಿಸಬೇಕಾದ್ರೆ ಕೆಲವೊಂದು ಸರ್ಕಸ್ ಮಾಡಬೇಕಾಗತ್ತೆ. ನನಗೆ ಈ ಬಾರಿ ಈ ದೇಶ ಮಾಡಿದ ಒಂದಷ್ಟು ಸಂಗತಿಗಳು ಬಹಳ ಖುಷಿ ಅನ್ನಿಸ್ತು. ಬಹುಶಃ ನೀವೆಲ್ಲರೂ ಕೇಳಿದ್ದೀರಿ. ಅತ್ಯಂತ ಮಹತ್ವದ ಸಂಗತಿ ಗಮನಿಸಿದ್ದು ಅಂದ್ರೆ, ಇಷ್ಟು ದಿನ ನಾವೆಲ್ಲರೂ ಕಾಶ್ಮೀರವನ್ನ ಸಮರ್ಥಿಸ್ಕೊಳ್ತಿದ್ವಿ. ಕಾಶ್ಮೀರ ನಮ್ದು, ಕಾಶ್ಮೀರ ನಮ್ದು, ಕಾಶ್ಮೀರ ನಮ್ದು ಅಂತ ಹೇಳ್ಕೊಳ್ತಿದ್ವಿ. ಪಾಕಿಸ್ತಾನ ಹೇಳ್ತಿತ್ತು ಕಾಶ್ಮೀರ ನಮ್ದು, ಕಾಶ್ಮೀರ ನಮ್ದು ಅಂತ. ನಾವು ಡಿಫೆಂಡಿಂಗ್ ಮೂಡ್ ನಲ್ಲಿದ್ವಿ. ಮೊದಲನೇ ಬಾರಿಗೆ 70 ವರ್ಷಗಳ ನಂತರ ಪ್ರೈಮ್ ಮಿನಿಸ್ಟರ್ ಕಚೇರಿಯಿಂದ, ಅಂಡರ್ಲೈನ್ ಮಾಡ್ತಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಕಚೇರಿಯಿಂದ ಒಂದು ಸಂದೇಶ ಹೊರತು, ಕಾಶ್ಮೀರ ನಮ್ಮ ಅವಿಭಾಜ್ಯ ಅಂಗ, ಅನುಮಾನವೇ ಇಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರವೂ ನಮ್ಮ ಅವಿಭಾಜ್ಯ ಅಂಗ, ಅದನ್ನು ವಾಪಸ್ ತಗೋತೀವಿ ಅಂತ ಮೊದಲನೇ ಬಾರಿಗೆ 70 ವರ್ಷಗಳ ನಂತರ ಹೊರಟಿರುವಂತಹ ಸಂದೇಶ ಇದು. ಈ ಸಂದೇಶ ಇಟ್ಟಕ್ಕೆ ನಿಲ್ಲದೆ ಆಗಸ್ಟ್ 15ರ ಭಾಷಣದಲ್ಲಿ ಈ ದೇಶದ ನಾಯಕರು ತುಂಬಾ ಸ್ಪಷ್ಟವಾದ ಮಾತುಗಳನ್ನು ಹೇಳಿದ್ರು. ಈ ದೇಶದ ಮುಂದಿನ ಹಂತ ಏನಿದ್ರು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವುದು. ಇನ್ನು ಮುಂದೆ ಪಾಕಿಸ್ತಾನದೊಂದಿಗೆ ಮಾತುಕತೆ ಇದ್ರೆ ಅದು ಕಾಶ್ಮೀರದ ಕುರಿತಂತೆ ಅಲ್ಲ, ಭಯೋತ್ಪಾದನೆಯ ಕುರಿತಂತೆ ಮಾತ್ರ ಅಂತ ಹೇಳಿ ಈ ದೇಶ ಮುಂದಿನ ಹಂತ ಏನ್ ಮಾಡ್ತು ಗೊತ್ತೇನು? ಮುಂದಿನ ಹಂತ ಹೇಳ್ತು, ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ನಡೆಸ್ತಾ ಇರುವಂತ ಎಲ್ಲ ದುರಾಕ್ರಮಣಗಳ ಕುರಿತಂತೆ ಪಾಕಿಸ್ತಾನ ನಮಗೂ ಉತ್ತರ ಕೊಡಬೇಕು, ಜಗತ್ತಿಗೂ ಉತ್ತರ ಕೊಡಬೇಕು ಅಂತ ಹೇಳಿ ಮುಗಿಸಿತು. ಅಲ್ಲಿವರೆಗೂ ಡಿಫೆಂಡಿಂಗ್ ಸೆಕ್ಷನ್ ಅಲ್ಲಿ ನಾವಿದ್ವಿ. ಅವರು ಕಾಶ್ಮೀರ ಅಂದಾಗೆಲ್ಲ ಇಲ್ಲ ಕಾಶ್ಮೀರ ನಮ್ದು, ಕಾಶ್ಮೀರ ನಮ್ದು ಅಂತ ಹೇಳ್ಕೊಳ್ತಿದ್ವಿ. ಮೊದಲನೇ ಬಾರಿಗೆ ಪಾಕಿಸ್ತಾನ ಕಾಶ್ಮೀರದ ಮಾತುಕತೆ ಬಿಟ್ಟು ಬಲೂಚಿಸ್ತಾನದ ಕುರಿತಂತೆ ಮಾತನಾಡಬೇಕಾದ ಪರಿಸ್ಥಿತಿ ಬಂತು. ಬಲೂಚಿಸ್ತಾನದ ಜನ ಇಡೀ ಭಾರತೀಯರನ್ನ ನಮ್ಮ ಸಹೋದರರು ಅಂತ ಸಂಬೋಧಿಸಿ, ಅಲ್ಲಿನ ಜನ ನಮ್ಗೆ ಸಹಕಾರ ಕೊಡಿ, ನಾವು ನಮಗೆ ಬೇಕಾಗಿರುವಂತ ಫೈಟ್ ಮಾಡ್ಕೊಳ್ತೀವಿ, ನೀವು ನಮ್ ದನಿಯಾಗಿ ಅಂತ ಭಾರತವನ್ನ ಕೇಳ್ಕೊಂಡ್ರು. ಯಾವ ಪಾಕಿಸ್ತಾನದ ಒಂದು ಬೃಹತ್ ಅಂಗ ನಮ್ಮ ವಿರುದ್ಧವಾಗಿ ನಿಲ್ಲಬೇಕಿತ್ತು, ನೋಡ್ತಾ ನೋಡ್ತಾ ನಮ್ಮ ಪರಕ್ಕೆ ಬಂದು ಅದು ನಿಲ್ಲುವಂತ ಪರಿಸ್ಥಿತಿ ಬಂತು. ಒಂದು. ಎರಡನೇದು, ನಂಗೆ ತುಂಬಾ ವಿಶೇಷ ಅಂತ ಅನಿಸಿದ್ದೇನು ಅಂದ್ರೆ, ರಾಜನೀತಿ ಹೇಗಿರುತ್ತೆ ಅಂತಂದ್ರೆ ಯೋಚನೆ ಮಾಡಿ. ತುಂಬಾ ವಿಶೇಷ ಯಾವಾಗ ಅನ್ನಿಸ್ತು ಅಂತಂದ್ರೆ, ಈ ಬಲೂಚಿಸ್ತಾನದ ಕುರಿತಂತೆ ನಮ್ಮ ಪಕ್ಕದಲ್ಲಿದ್ದ ಬಾಂಗ್ಲಾದೇಶ ನಮ್ಮ ಪರವಾಗಿ ಮಾತನಾಡ್ತಾ ಹೇಳ್ತು, 71ರಲ್ಲಿ ನೀವು ನಮ್ಮನ್ನ ಸೆಪರೇಟ್ ಮಾಡಿಕೊಟ್ಟು ನಮ್ಮನ್ನು ಉಳಿಸಿದ್ರಿ, ಈಗ ಬಲೂಚಿಸ್ತಾನಕ್ಕೂ ಇದೇ ಸಹಕಾರ ಕೊಡಿ, ನಾವು ನಿಮ್ ಜೊತೆ ಇದ್ದೀವಿ ಅಂತ ಪಕ್ಕದ ಬಾಂಗ್ಲಾದೇಶ ಸಪೋರ್ಟ್ ಮಾಡ್ತು. ಮಿತ್ರರೇ, ಒಂದ್ ಹೆಜ್ಜೆ ಹೋಗಿ ನಿಮ್ ಮುಂದೆ ಹೋಗಿ ಹೇಳಬೇಕು, ರಾಜನೀತಿ ನಡೆಯೋದೇ ಹಿಂಗೆ. ರಾಜನೀತಿ ಸುಮ್ಮನೆ AC ರೂಮ್ ನಲ್ಲಿ ಕುಳಿತು ನಡೆಯೋದಲ್ಲ. ರಾಜನೀತಿ ತುಂಬಾ ವಿಶೇಷವಾಗಿ ನಡೆಯುತ್ತೆ. ಯಾವುದನ್ನ ಕೃಷ್ಣ ಒಂದು ಬೇಸ್ ಹಾಕೊಟ್ನೋ ಅದರ ಆಧಾರದ ಮೇಲೆ ಕಟ್ಟೋದು. ಅಫ್ಘಾನಿಸ್ತಾನ ನಿನ್ನೆ ಒಂದು ಮಾತು ಹೇಳಿದೆ, ಭಾರತ ಬಲೂಚಿಸ್ತಾನದ ಕುರಿತಂತೆ ಆಡಿರುವ ಮಾತು ಸತ್ಯ, ನಾನು ಭಾರತದ ಪರವಾಗಿ ಇದ್ದೀನಿ ಅಂತ. ಯೋಚನೆ ಮಾಡಿ, 70 ವರ್ಷಗಳ ಕಾಲ ಸ್ವಾತಂತ್ರ್ಯ ಬಂದ ಮೊದಲನೇ ದಿನದಿಂದ ನಮ್ಮನ್ನು ನಾವು ತಡ್ಕೊಂಡು ನಿಂತ್ಕೊಳ್ಳಿಕ್ಕೆ ಇಷ್ಟು ಕಷ್ಟಪಡ್ತಿದ್ವಿ. ಆದರೆ ಇವತ್ತು ಎಷ್ಟರ ಮಟ್ಟಿಗೆ ಉಲ್ಟಾ ಆಗಿದೆ ಅಂತಂದ್ರೆ, ಇವತ್ತು ಭಾರತ ತನ್ನ ಸಾರ್ವಭೌಮತೆಯನ್ನ ಕಾಪಾಡಿಕೊಳ್ಳುವ ಮಟ್ಟಿಗೆ ತನ್ನ ರಾಜನೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇಡೀ ಯುದ್ಧ, ನೀವು ಕುರುಕ್ಷೇತ್ರ ಯುದ್ಧವನ್ನು ಗಮನಿಸಿದರೆ ಗೊತ್ತಾಗುತ್ತೆ. ಕೃಷ್ಣನು ಅದನ್ನು ಅನೇಕ ಬಾರಿ ಹೇಳ್ಕೊಳ್ತಾನೆ. ಇಡೀ ಯುದ್ಧ, ಈ 18 ದಿನಗಳ ಈ ಪರ್ವ ಏನಿದೆ, ಅದರಲ್ಲಿ ಮೊದಲ 10 ದಿನ ಅನ್ಯಾಯಕ್ಕೆ ಅವಕಾಶವೇ ಇರಲಿಲ್ಲ. ಅಧರ್ಮದ ಯುದ್ಧ ನಡೀಲೇ ಇಲ್ಲ. ತುಂಬಾ ಧರ್ಮದ ಯುದ್ಧ ನಡೀತು. ಕೃಷ್ಣನು ನೋಡಿದ, ಇವ್ರು ಯಾವಾಗ್ಲೂ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತೋ. ಅದರಲ್ಲಿ ಅರ್ಜುನನಿಗೆ ಎದುರಿಗೆ ಭೀಷ್ಮ ಬಂದ ತಕ್ಷಣ ಯುದ್ಧ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಎದುರಿಗೆ ದ್ರೋಣ ಬಂದ ತಕ್ಷಣ ಅವ್ನಿಗೆ ಯುದ್ಧ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಎಲ್ಲರನ್ನ ತಾನು ನೋಡಿದವನು ಇವ್ರ ಎದುರಿಗೆ ಯುದ್ಧ ಮಾಡ್ಬೇಕಲ್ಲ ಅನ್ನೋ ಸಂಕಟ. 18 ಅಧ್ಯಾಯಗಳ ಕೃಷ್ಣನ ಬೋಧನೆಯನ್ನ ಕೇಳಿದ ನಂತರವೂ ಕೂಡ ಅರ್ಜುನನ ಮನಸ್ಸು ಇಷ್ಟು ವೀಕ್ ಆಗಾಗ ಆಗ್ತಿತ್ತು. ಹಿಂಗಾಗಿಯೇ ಕೃಷ್ಣ ಒಂದು ಹಂತದಲ್ಲಿ ಭೀಷ್ಮನ ವಿರುದ್ಧ ಚಕ್ರವನ್ನು ಎದ್ದು ನಿಂತಾಗ ಅರ್ಜುನ ಓಡಿ ಒಂದು ಕಾಲಿಗೆ ಬಿದ್ದು ಕೇಳ್ಕೊಳ್ತಾನೆ, ನಾನೇ ಹೋರಾಟ ಮಾಡ್ತೀನಿ, ನಿನ್ನ ಮಾತನ್ನು ಮುರಿಬೇಡ ಅಂತ ಕೇಳ್ಕೊಂಡು ವಾಪಸ್ ಕೂರಿಸ್ಕೊಂಡು ಯುದ್ಧಕ್ಕೆ ನಿಲ್ಲಬೇಕಾದ ಪರಿಸ್ಥಿತಿ. ಆದರೆ ಪ್ರತಿ ಹಂತದಲ್ಲೂ ಕೃಷ್ಣ ಎಷ್ಟು ಸುಂದರವಾದ ಆಲೋಚನೆಗಳನ್ನು ತಂದಿಟ್ಟ ಅಂದ್ರೆ, ಅವನು ಎಲ್ಲವನ್ನೂ ಬಲ್ಲವನಾದ್ದರಿಂದ, ಎಲ್ಲರ ನಡುವಿನ ಪರಿಸ್ಥಿತಿಗಳು ಅವನಿಗೆ ಗೊತ್ತಿದ್ರಿಂದ ಪ್ರತಿಯೊಂದು ಹಂತದಲ್ಲೂ ಧರ್ಮದ ಪಕ್ಷವನ್ನು ಉಳಿಸ್ತಾ ಹೋದ. ಭೀಷ್ಮನ ಎದುರಿಗೆ ಶಿಖಂಡಿ ನಿಲ್ಲಿಸಬೇಕು. ಸ್ವತಃ ಶಿಖಂಡಿಗೆ ಬಂದಾಗ ತನ್ನ ಎದುರಿಗೆ ಇರುವಂತ ಭೀಷ್ಮ ತನ್ನ ನೋಡಿದ ತಕ್ಷಣ ಯುದ್ಧ ಮಾಡದೆ ಮುಖ ತಿರುಗಿಸ್ಕೊಳ್ತಾನೆ ಅಂತ ಮಾತ್ರ ಗೊತ್ತು. ಈ ಹೋರಾಟಗಾರರಿಗೂ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅದು ಗೊತ್ತಿದ್ದು ಕೃಷ್ಣನಿಗೆ ಮಾತ್ರ. ಶಿಖಂಡಿಯ ಹಿಂದಿನ ಜನ್ಮ ಏನಾಗಿತ್ತು, ಆತ ಈಗ ಯಾಕೆ ಬಂದಿದ್ದಾನೆ ಅಂತ ನಿಶ್ಚಿತವಾಗಿ ಗೊತ್ತಿದ್ದಂತ ಕೃಷ್ಣ ಅರ್ಜುನನನ್ನು ಅವನನ್ನು ಜೊತೆಯಲ್ಲಿ ನಿಲ್ಲಿಸಿ ಅವನ ಜೊತೆ ಯುದ್ಧ ಮಾಡಬೇಕಾದ್ರೆ
ಭೀಷ್ಮ ತನ್ನ ಶಸ್ತ್ರವನ್ನ ಕೆಳಗಿಡುವಂತೆ ಮಾಡಿ ಆ ಹೊತ್ನಲ್ಲಿ ಅವನ ಮೂಲಕ ಭೀಷ್ಮನನ್ನ ಕೊಲ್ಲಿಸಿದ ಸಂಗತಿ ಇದೆಯಲ್ಲ, ಶರಶೈಯಲ್ಲಿ ಮಲಗಿಸಿದೆಯಲ್ಲ, ಅದು ಧರ್ಮ ಪಕ್ಷಪಾತಿಯಾಗಿ ಅವನು ಮಾಡಿದ ಕೆಲಸ. ಅಧರ್ಮ ಅಂತ ಇವತ್ತು ಅನಿಸುತ್ತೆ ನಮಗೆ, ಆದ್ರೆ ಧರ್ಮ ಪಕ್ಷಪಾತಿ ಯಾಕೆ ಅಂತಂದ್ರೆ ಕೃಷ್ಣ ಉತ್ತರ ಕೊಡ್ತಾನೆ. ನೀವೆಲ್ಲರೂ ಈ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಆದಾಗ ಮಾತನಾಡದೆ ಕೂತಿದ್ರಲ್ಲ, ತುಂಬಿದ ಸಭೆಯಲ್ಲಿ ಇವರಿಗೆಲ್ಲ ಶಕುನಿ ಅವಮಾನ ಮಾಡಿದಾಗ ನೀವೆಲ್ಲ ಸುಮ್ಮನೆ ನೋಡ್ತಾ ಕೂತಿದ್ರಲ್ಲ, ಆವಾಗ ಅಧರ್ಮ ಅನ್ನಿಸದೇ ಇರೋದು ಈಗ ಹೇಗೆ ನಿಮ್ಗೆ ಅಧರ್ಮ ಅನಿಸುತ್ತೆ ಅನ್ನೋ ಉತ್ತರವನ್ನ ಪ್ರತಿ ಹಂತದಲ್ಲೂ ಕೃಷ್ಣ ಕೊಡ್ತಾ ಹೋಗ್ತಾನೆ. ಯೋಚನೆ ಮಾಡಿ, ಜಯದ್ರಥನನ್ನ ಅರ್ಜುನ ಕೊಂದು ಬಿಡ್ತೀನಿ ಅಂತ ನಿಶ್ಚಯ ಮಾಡಿದ. ಏಕಾಏಕಿ ಅರ್ಜುನ ತೆಗೆದುಕೊಂಡಂತ ಪ್ರತಿಜ್ಞೆ ಅದು ಅಭಿಮನ್ಯುವಿನ ಸಾವಿಗೆ ಪ್ರತೀಕಾರವಾಗಿ ಜಯದ್ರಥನನ್ನು ಕೊಂದು ಬಿಡ್ತೀನಿ. ಅದು ಹೇಗೆ? ನಾಳೆಯ ಒಳಗೆ ಅವನನ್ನ ಮುಗಿಸ್ತೀನಿ, ಸೂರ್ಯಾಸ್ತಕ್ಕೆ ಯುದ್ಧ ಮುಗಿಬೇಕು, ಅಷ್ಟರೊಳಗೆ ಅವನು ಮುಗಿಸ್ತೀನಿ ಅಂತ ನಿಶ್ಚಯ ಮಾಡಿದಾಗ ಜಯದ್ರಥನನ್ನ ಅತ್ಯಂತ ಸೂಕ್ಷ್ಮವಾಗಿ ಕಾಪಾಡಿಕೊಂಡಂತ ಶತ್ರು ಸೇನೆ ಅದರ ನಡುವೆ ಅವನನ್ನು ಕರ್ಕೊಂಡು ಹೋಗಿ ಸೂರ್ಯಾಸ್ತವಾದಂತೆ ಮಾಡಿ ಆ ಸೂರ್ಯಾಸ್ತದ ನಡುವೆ ಅವನನ್ನ ಕೊಲ್ಲಲಿಕ್ಕೆ ಒಂದು ಉಪಾಯ ಮಾಡಿದ್ನಲ್ಲ. ಗೊತ್ತಿಲ್ಲ ಬಹಳ ಜನರಿಗೆ ಈ ಸಂಗತಿ ಅಪರೂಪದ್ದು. ಅವನನ್ನು ಕೊಲ್ಲಬೇಕಾದಾಗ ಕೃಷ್ಣ ಹೇಳ್ತಾನೆ, ಆ ವಿಶೇಷ ಅಸ್ತ್ರವನ್ನ ಪ್ರಯೋಗ ಮಾಡು, ಅವನ ತಲೆ ಹಾರಿಕೊಂಡು ಹೋಗಿ ಅವನ ತಂದೆಯ ತೊಡೆ ಮೇಲೆ ಬೀಳೋ ತರ ಮಾಡು. ಅವನ ತಂದೆ ತೊಡೆ ಮೇಲೆ ಹೋಗಿ ಬೀಳತ್ತೆ. ಧ್ಯಾನಸ್ಥನಾಗಿದ್ದ ತಂದೆ ತೊಡೆ ಮೇಲೆ ಬಿದ್ದಿದ್ದನ್ನು ನೋಡ್ಲಿಲ್ಲ. ಮಧ್ಯ ಧ್ಯಾನದಿಂದ ಎದ್ದ ತಕ್ಷಣ ಅವನ ತಲೆ ನೆಲಕ್ಕೆ ಬೀಳುತ್ತೆ. ಬಿದ್ದ ತಕ್ಷಣ ಜಯದ್ರಥನ ತಂದೆಯ ತಲೆ 1000 ಹೊಳಗತ್ತೆ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಅವರ ತಂದೆ ತನ್ನ ಮಗನಿಗೋಸ್ಕರ ಒಂದು ವರವನ್ನ ಕೊಡಿಸಿದ್ದ. ಅದು ಏನು ಅಂತಂದ್ರೆ, ಇವನನ್ನ ಕೊಲ್ಲಬಲ್ಲವರು ಅತಿರಥ ಮಹಾರಥರೇ ಆಗಿರಬೇಕು, ವಿಶೇಷ ಅಸ್ತ್ರದಿಂದ ಇವನ ಅಂತ್ಯ ಆಗಬೇಕು, ಜೊತೆಗೆ ಯಾರು ಇವನ ತಲೆಯನ್ನ ಕಡಿದು ನೆಲಕ್ಕೆ ಉರುಳಿಸ್ತಾರೋ ಅವರ ತಲೆ 1000 ಹೋಳಾಗಬೇಕು ಅಂತಿತ್ತು. ಈಗ ಅವರ ತಂದೆಯ ಕಡೆಯಿಂದ ನೆಲಕ್ಕೆ ಬಿತ್ತು, ಅವನ ತಲೆ 1000 ಹೋಳಾಯ್ತು, ನಿನ್ ತಲೆ ಉಳ್ಕೊಳ್ತು ಅಂತ ಯೋಚನೆ ಮಾಡಿ ಹೆಂಗಿದೆ ಅಂತ. ಜಯದ್ರಥನ ಕೊಲೆಯೊಂದಿಗೆ, ಜಯದ್ರಥನ ಸಾವಿನೊಂದಿಗೆ ಅರ್ಜುನನ ಸಾವು ಆಗಬೇಕಿತ್ತು, ಆದ್ರೆ ಅರ್ಜುನ ಉಳ್ಕೊಂಡ್ಬಿಟ್ಟ ಅಂತ. ಅದು ಕೃಷ್ಣನ ಆಲೋಚನೆ ಅಂತ. ಈ ರಾಜನೀತಿಯ ಚಿಂತನೆಯೇ ಹೀಗೆ. ನೀವು ಎಷ್ಟು ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಿರೋ ಅಷ್ಟು ಕಡಿಮೆ. ನನಗೆ ಯಾವಾಗಲೂ ಅನ್ಸೋದು, ಈ ದೇಶ ಇವತ್ತು ಆಲೋಚನೆ ಮಾಡ್ತಿರೋ ರೀತಿ ಹೇಗಿದೆ ಅಂತಂದ್ರೆ, ಇತ್ತೀಚೆಗೆ ನಾನು ಪಾಕಿಸ್ತಾನದ ಒಬ್ಬ ಬುದ್ಧಿಜೀವಿಯ ಮಾತನ್ನು ಕೇಳ್ತಿದ್ದೆ. ಪಾಕಿಸ್ತಾನದ ಟಿವಿ ಚಾನಲ್ ಇಂಟರ್ವ್ಯೂ ಮಾಡೋದು. ಅವ್ರು ಮಾತನಾಡ್ತಾ ಹೇಳ್ತಿದ್ರು, ಭಾರತ ಹೇಗೆ ತನ್ನ ವಿದೇಶಾಂಗ ನೀತಿಯನ್ನ, ತನ್ನ ಜಾಗತಿಕ ನೀತಿಯನ್ನ ಡೆವಲಪ್ ಮಾಡ್ಕೊಂಡಿದೆ ಅಂತಂದ್ರೆ, ಭಾರತದ ಯಾವುದೇ ವ್ಯಕ್ತಿ ಇರಲಿ, ಅವರು ಪ್ರಧಾನಿ ಇರಲಿ, ವಿದೇಶಾಂಗ ಸಚಿವರಿರಲಿ, ಅವರು ರಕ್ಷಣಾ ಇಲಾಖೆಯವರಿರಲಿ, ಅವರು ಗೃಹ ಸಚಿವರಿರಲಿ, ಜಗತ್ತಿನ ಯಾವ ಮೂಲೆಗೆ ಹೋದ್ರು ಏನ್ ಮಾತನಾಡ್ತಾರಂತೆ ಗೊತ್ತಾ? ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ, ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ, ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ ಅಂತ ಡೋಲ್ ಬಡ್ಕೊಂಡು ತಿರುಗಾಡ್ತಿದ್ದಾರೆ. ಇದ್ರ ಪರಿಣಾಮ ಹೆಂಗಿದೆ ಅಂತಂದ್ರೆ, ಪಾಕಿಸ್ತಾನದ ಬುದ್ಧಿಜೀವಿ ಹೇಳುವಂತ ಮಾತಿದ್ದು, ಅವರದೇ ಟಿವಿ ಚಾನೆಲ್ ನಲ್ಲಿ ಆತ ಹೇಳ್ತಾನೆ, ಇದ್ರ ಪರಿಣಾಮ ಹೇಗಿದೆ ಅಂತಂದ್ರೆ, ಮುಂದೊಂದು ದಿನ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ನಷ್ಟ ಮಾಡಿಬಿಟ್ರೆ ಜಗತ್ ಅಂದ್ಕೊಳ್ಳುತ್ತಂತೆ, ಅಬ್ಬಾ ಭೂಪಟದ ಮೇಲಿಂದ ಒಂದು ಭಯೋತ್ಪಾದಕ ರಾಷ್ಟ್ರ ನಷ್ಟವಾಯಿತು, ಸಮಾಧಾನ ಆಯಿತು ಅಂತ ಜಗತ್ತೇ ಒಪ್ಪಿಕೊಳ್ಳುವಂತೆ ಭಾರತ ನಂಬಿಸ್ತಿದೆ ಅಂತ. ಪಾಕಿಸ್ತಾನಕ್ಕೆ ತಾನು ಮಾಡುವ ಎಲ್ಲ ಕೆಲಸಗಳನ್ನ ಸ್ಮರಿಸಿಕೊಡುವಂತ ಕೆಲಸವನ್ನ ಇವತ್ತು ಭಾರತ ಮಾಡ್ತಿದ್ಯಲ್ಲ, ಇದು ಕೂಡ ಕೃಷ್ಣನ ರಾಜನೀತಿಯ ಒಂದು ಸಣ್ಣ ಅಂಶ ಅಷ್ಟೇ. ನಾನು ಯಾಕೆ ಇದನ್ನು ಸಮೀಕರಿಸುವ ಪ್ರಯತ್ನ ಮಾಡ್ತಿದ್ದೀನಿ ಅಂತಂದ್ರೆ, ಯಾವತ್ತು ಭಾರತೀಯ ಈ ಪರಂಪರೆಯ ಶಾಸ್ತ್ರಗಳನ್ನ, ಪರಂಪರೆಯ ಈ ಇತಿಹಾಸವನ್ನ ನಮಗೆ ಓದುವಂತ ಅವಕಾಶ ಸಿಗುತ್ತೋ ಆಗೆಲ್ಲ ಹೊಸ ದೃಷ್ಟಿಕೋನ ಮೂಡುತ್ತೆ. ಇವತ್ತು ಭಾರತಕ್ಕೆ ಇಂಥ ಹೊಸ ದೃಷ್ಟಿಕೋನ ಮೂಡಬೇಕು ಅಂದ್ರೆ ಮತ್ತೊಮ್ಮೆ ಕೃಷ್ಣನ ಅಧ್ಯಯನ ಸಮರ್ಪಕವಾಗಿ ಆಗಬೇಕು ಅಂತ. ಮಹಾಭಾರತದ ಕುರಿತಂತೆ ಮಾತನಾಡುವಾಗ ಹೇಳ್ತಾರಲ್ಲ, ಮಹಾಭಾರತದಲ್ಲಿ ಇಲ್ಲದೆ ಇರೋದು ಜಗತ್ನಲ್ಲಿ ಏನೂ ಉಳ್ಕೊಂಡೇ ಇಲ್ಲ. ಜಗತ್ನಲ್ಲಿ ಏನಿದೆಯೋ ಅದೆಲ್ಲವೂ ಮಹಾಭಾರತದಲ್ಲಿ ಅಡಕವಾಗಿದೆ ಅಂತ. ನೀವು ಒಮ್ಮೆ ನಮ್ಮ ಬದುಕಿನ ಎಳೆಯನ್ನ ಬಿಚ್ಚಿಟ್ಟು ಮಹಾಭಾರತದೊಂದಿಗೆ ತುಲನೆ ಮಾಡ್ಕೊಳ್ತಾ ಹೋಗ್ಬಿಟ್ರೆ, ಮಹಾಭಾರತ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನಾವು ಕೇಳಿರುವಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಷ್ಟೇ ಅಲ್ಲದೆ, ಮಹಾಭಾರತ ನಾವು ಕೇಳಬಹುದಾದ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹುದುಗಿಸಿಟ್ಟುಕೊಂಡು ಕೂತಿದೆ ಅಂತ ಕೃಷ್ಣ ಅದನ್ನ ಸ್ಪಷ್ಟವಾಗಿ ತೋರಿಸಿಕೊಟ್ಟ. ಕೃಷ್ಣನ ರಾಜನೀತಿ ನಿಪುಣತೆ ನಂಗೆ ಬಹಳ ಖುಷಿ ಅನ್ಸೋದು ಯಾವಾಗ ಅಂತಂದ್ರೆ, ಭೀಷ್ಮ 18 ದಿನದ ಯುದ್ಧ ಮುಗಿದು ಶಾಂತಿ ಪರ್ವದ ಹೊತ್ತಿಗೆ ಬಂದಾಗ, ಭೀಷ್ಮ ಶರಶೈಯಿಂದ ಉತ್ತರಾಯಣ ಪುಣ್ಯಕಾಲಕ್ಕೋಸ್ಕರ ಕಾದು ಹೊರಡ್ಲಿಕ್ಕೆ ಸಿದ್ಧನಾಗಿದ್ದನಲ್ಲ, ಆಗ ಯುಧಿಷ್ಠಿರನನ್ನು ಕರೆದು ಹೇಳ್ತಾನೆ, ಅತ್ಯಂತ ಶ್ರೇಷ್ಠ ರಾಜನೀತಿಜ್ಞ ಅವನು, ಅವನ ಹತ್ರ ಹೋಗಿ ಇಡೀ ರಾಜ್ಯವನ್ನ ಸಂಭಾಳಿಸೋದು ಹೇಗೆ ಅನ್ನೋದರ ಪಾಠವನ್ನ ಕಲ್ತ್ಕೊಂಡು ಬಾ ಅಂತ. ಬಹಳ ಚೆನ್ನಾಗಿದೆ ಈ ಮಾತು. ಅವನಲ್ಲಿ ಹೋದಾಗ, ಯುಧಿಷ್ಠಿರ ಅಲ್ಲಿಗೆ ಹೋದಾಗ ಭೀಷ್ಮ ಕೇಳ್ತಾನೆ, ಮಹಾಪುರುಷ ನಿನಗೆ ಗೊತ್ತಿಲ್ಲದೆ ಇರೋದು ನನಗೇನು ಗೊತ್ತಿದೆ, ನೀನೇ ಹೇಳ್ಬೋದಿತ್ತಲ್ಲ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನೆ,
ಏನಿಲ್ಲ, ನಿನಗೆ ಬಹಳ ಸಂಗತಿಗಳು, ಇಷ್ಟು ವರ್ಷದ ಅನುಭವವನ್ನು ಅವನಿಗೆ ಧಾರೆ ಏರಿ ಅದರ ಮೂಲಕ ಮುಂದಿನ ಜಗತ್ತು ಇದನ್ನು ಓದ್ತಿರ್ಬೇಕಾದ್ರೆ ರೋಮಾಂಚಿತಗೊಳ್ಳುತ್ತೆ. ಭೀಷ್ಮ ಎಂಥ ಪ್ರಬುದ್ಧನಾಗಿದ್ದ ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಇಲ್ಲದೆ ಹೋದರೆ ಭೀಷ್ಮ ಮಾಡಿದ ಕೆಲವು ಕೆಲಸಗಳು ಮಾತ್ರ ಜನರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ನಿನ್ನ ಪ್ರಬುದ್ಧತೆಯನ್ನ ಜಗತ್ತಿಗೆ ಪರಿಚಯಿಸಲಿಕ್ಕೋಸ್ಕರ ಈ ಒಂದು ಕೆಲಸ ನಾನು ಮಾಡ್ತಿದ್ದೀನಿ ಅಂತ ಭೀಷ್ಮನಿಗೆ ಹೇಳಿ ಯುಧಿಷ್ಠಿರನ್ನ ಅವನ ಎದುರುಗಡೆ ನಿಲ್ಲಿಸಿ ಯುಧಿಷ್ಠಿರ ಕೇಳಿದ ಪ್ರಶ್ನೆಗೆ ಭೀಷ್ಮ ಉತ್ತರ ಕೊಡ್ತಾ ಹೋಗ್ತಾ ಒಂದು ರಾಜ್ಯವನ್ನ ಸಂಭಾಳಿಸುವುದು ಹೇಗೆ ಅನ್ನೋದ್ರ ಕುರಿತಂತೆ ಶ್ರೇಷ್ಠ ಚಿಂತನೆಯನ್ನು ಕೊಡ್ತಾನಲ್ಲ, ಇದು ಕೃಷ್ಣನಂತವರಿಗೆ ಮಾತ್ರ ಸಾಧ್ಯವಾಗುವಂಥದ್ದು ಅಂತ. ಈ ಕಾರಣಕ್ಕೋಸ್ಕರ ಕೃಷ್ಣ ಬಲು ಹತ್ತಿರದವನಾಗ್ತಾನೆ. ಈ ಕಾರಣಕ್ಕೋಸ್ಕರ ಕೃಷ್ಣನನ್ನ ಅಧ್ಯಯನ ಮಾಡೋದು ಬಹುಶಃ ಸಮಾಜಕ್ಕೆ ಅತ್ಯಂತ ಅಗತ್ಯ ಅನ್ಸೋದು. ಕೃಷ್ಣ ಹೇಗೆ ಒಂದು 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 ಪೂಜೆ ಮಾಡುವ ವ್ಯಕ್ತಿಯಾಗಿದ್ದಾನೋ, ಹೇಗೆ ಧ್ಯಾನಾರ್ಹನಾಗಿದ್ದಾನೋ, ಕೃಷ್ಣ ಇವತ್ತಿನ ಬದುಕಿಗೆ ಬೇಕಾಗಿರುವಂತಹ ಸಮಸ್ಯೆಗಳಿಗೆ ಉತ್ತರವೂ ಆಗಿದ್ದಾನೆ. ಮಿತ್ರರೇ, ಭಾರತ ಒಂದು ಅಪರೂಪದ ಕಾಲಘಟ್ಟದ ಮೂಲಕ ಹಾದು ಹೋಗ್ತಿದೆ. ಯಾವ ತರದ ಕಾಲಘಟ್ಟ ಇದು ಅಂತಂದ್ರೆ, ಇವತ್ತು ಭಾರತಕ್ಕೆ ಕೃಷ್ಣನೂ ಬೇಕು, ರಾಮನೂ ಬೇಕು, ಚಾಣಕ್ಯನೂ ಬೇಕು. ಇವರೆಲ್ಲರ ಮೂಲಕ ಸಮರ್ಥವಾದ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಭಾರತ ಸಿದ್ಧವಾಗಬೇಕು. ಕೃಷ್ಣ ಎಲ್ಲ ದಿಕ್ಕಿನಿಂದಲೂ ಕೆಲಸ ಮಾಡ್ದ, ಶಕ್ತಿಯ ಪ್ರಯೋಗ ಮಾಡ್ದ, ಯುಕ್ತಿಯ ಪ್ರಯೋಗ ಮಾಡಿದ, ಪ್ರೇಮದ ಮೂಲಕವೂ ಜಗತ್ತನ್ನ ಗೆದ್ದ. ಹೀಗಾಗಿ ಕೃಷ್ಣನ ಈ ಚಿಂತನೆಯಲ್ಲಿ ನಮಗೆ ಯಾವುದು ಹತ್ತಿರಕ್ಕನಿಸುತ್ತೋ ಆ ಪ್ರಯೋಗದ ಮೂಲಕ ನಾವು ಕೂಡ ಸಮಾಜವನ್ನ ಗೆಲ್ಲುತ್ತಾ, ಸಮಾಜದೊಂದಿಗೆ ಹೆಜ್ಜೆ ಹಾಕ್ತಾ ರಾಷ್ಟ್ರವನ್ನ ಶ್ರೇಷ್ಠ ಚಿಂತನೆಯತ್ತ ಕೊಂಡೊಯ್ಯುವಂತ ಒಂದು ದೊಡ್ಡ ಪ್ರಯತ್ನಕ್ಕೆ ನಿರತರಾಗಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ. ಈ ಪ್ರಯತ್ನಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ, ನಾವೆಲ್ಲರೂ ಈ ಪ್ರಯತ್ನದಲ್ಲಿ ಸಾಗೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ನನ್ನೆಲ್ಲ ಮಾತುಗಳನ್ನ ಆ ಕೃಷ್ಣನ ಪಾದಗಳಿಗೆ ಸಮರ್ಪಿಸ್ತೇನೆ. ವಂದೇ ಮಾತರಂ, ಜೈ. ಹಾಲುಂಡು ಮೇಲುಂಬರೆ. ಹಾಗಾಗಿ ಮಾತಿನ ಚಕ್ರವರ್ತಿಗಳ ಮಾತನ್ನು ಕೇಳಿದ ಬಳಿಕ ವಂದನೆ ಹೇಳುವುದು ಸ್ವಲ್ಪ ಕಷ್ಟವೇ ಶಾಬ್ದಿಕ ರೂಪದಲ್ಲಿ. ಹೊಸ ಭಾವ ಸಂಚಲನವನ್ನು ಮೂಡಿಸಿದಂತಹ, ಕೃಷ್ಣನ ಕಾಲಕ್ಕೂ ನಮ್ಮ ಕಾಲಕ್ಕೂ ಸಮೀಕರಣ ಮಾಡಿ ಹೊಸ ಚಿಂತನೆಗೆ ದಾರಿ ಮಾಡಿಕೊಟ್ಟಂತಹ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಸಮಸ್ತ ಜನತೆಯ ಪರವಾಗಿ, ಶ್ರೀಕೃಷ್ಣನ ಮಠದ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳು. ಮುಂದೆ ಇಂದಿನಿಂದ ಆರಂಭಗೊಳ್ಳಲಿರುವ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಔಪಚಾರಿಕವಾದಂಥ ಉದ್ಘಾಟನೆ ಈ ವೇದಿಕೆಯಲ್ಲಿ ನಡೆಯಲಿದೆ. ಆ ಕುರಿತು ಮಾನ್ಯ ವಾಸ್ತವ ಭಟ್ ಪರಂಪಳ್ಳಿ ಅವರು ತಮಗೆ ಮಾಹಿತಿಯನ್ನು ಒದಗಿಸಿಕೊಡ್ತಾರೆ. ಶ್ರೀಕೃಷ್ಣ ಮುಖ್ಯ ಪುರಾಣರು ವಂದಿಸಿಕೊಂಡು ಪೂಜ್ಯ ಯತಿದ್ವಯರ ಪಾದದ್ವಂದ್ವಗಳಲ್ಲಿ ಪೋಟಬಡಗಿ ಸೇರಿದ ಎಲ್ಲ ಸಜ್ಜನ ಬಂಧುಗಳೇ, ಪರ್ಯಾಯ ಶ್ರೀ ಪೇಜಾವರ ಅಥೋಕ್ಷಜ ಮಠ ಶ್ರೀಕೃಷ್ಣ ಮಠ ಇವರ ಆಶ್ರಯದಲ್ಲಿ ಪೂಜ್ಯ ಶ್ರೀಪಾದರ ಪಂಚಮ ಶ್ರೀಕೃಷ್ಣ ಪೂಜಾ ಪರ್ಯಾಯೋತ್ಸವದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ನಾವು ಅಡಿ ಇಡ್ತಾ ಇದ್ದೇವೆ. ಪೂಜ್ಯ ಶ್ರೀಪಾದರ ಅನುಮತಿಯನ್ನು ಕೇಳಿಕೊಂಡು ಈ ಕಾರ್ಯಕ್ರಮವನ್ನು ಮಾನ್ಯ ಸಚಿವರ ಶ್ರೀ ರಮಾನಾಥ ರಾಯ್ ಅವರ ಒಂದೆರಡು ಕ್ಷಣಗಳಲ್ಲಿ ಅವರು ಈ ಸಭೆಯಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ. ಅವರ ಆಗಮನದ ನಿರೀಕ್ಷೆಯೊಂದಿಗೆ ವೇದಘೋಷದೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸ್ತೇವೆ. ವೇದಘೋಷದೊಂದಿಗೆ ಕಾರ್ಯಕ್ರಮ ಚಾಲನೆ ಸಿಗ್ತದೆ. ಆಯ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸತ್ವಮಿವತಿತ ಗುಣಾ ಪುನಂತೋ ಯತ್ರ ಧೀರಾ ಮನಸಾ ವಾಚಮಕ್ರತಾ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೈಷಾಂ ಲಕ್ಷ್ಮೀರ್ನಿಹಿತಾಧಿವಾಚಿ ಸಕ್ತ್ವಮಿವತಿತ ಉನಾತಿತ ಉನಾ ಸಕ್ತ್ವಮಿವತಿತ ಉನಾ ಸಕ್ತ್ವಮಿವೇತಿ ಸಕ್ತುಂ ಇವ ತಿತ ಉನಾ ಪುನಂತಃ ಪುನಂತಸ್ತಿತ ಉನಾತಿತ ಉನಾ ಪುನಂತಃ ಪುನಂತೋ ಯತ್ರ ಯತ್ರ ಪುನಂತಃ ಪುನಂತೋ ಯತ್ರ ಯತ್ರ ಧೀರಾ ಧೀರಾ ಯತ್ರ ಯತ್ರ ಧೀರಾ ಧೀರಾ ಮನಸಾ ಮನಸಾ ಧೀರಾ
वाचमक्रता कृतवाचं वाचमक्रता अक्रतेत्यक्रता अत्रा सखाय सखायोऽत्रात्रा सखायः सखाय सख्यानि सख्यानि सखाय सखाय सख्यानि सख्यानि जानते जानते सख्यानि सख्यानि जानते जानते भद्रा भद्रा जानते जानते भद्रा भद्रैषामेषां भद्रा भद्रैषाम् एषा लक्ष्मीर्लक्ष्मीरेषामेषा लक्ष्मीः लक्ष्मीर्निहिता निहिता लक्ष्मीर्लक्ष्मीर्निहिता निहिताध्यधिनिहिता निहिताधि निहितेति निहिता अधिवाचि वाच्यध्यधिवाचि वाचीति वाचि हरिः ओम् ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅಭ್ಯಾಗತರಾಗಿ ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯದ ಮಾನ್ಯ ಅರಣ್ಯ ಸಚಿವರಾದಂತಹ ಶ್ರೀ ಬಿ ರಮಾನಾಥ ರೈ ಅವರು ಒಂದೆರಡು ಕ್ಷಣಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಮುಖ್ಯ ಅಭ್ಯಾಗತರಾಗಿ ನಮ್ಮವರೇ ಆದಂತಹ ಕರ್ನಾಟಕ ರಾಜ್ಯದ ಮಾನ್ಯ ಮೀನುಗಾರಿಕೆ ಯೋಜನೆ ಸೇವೆ ಮತ್ತು ಕ್ರೀಡಾ ಇಲಾಖೆ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮೆಲ್ಲರ ಆತ್ಮೀಯರಾದಂತಹ ಗೌರವಾನ್ವಿತ ಶ್ರೀ ಪ್ರಮೋದ್ ಮಧ್ವರಾಜ್ ಅವರನ್ನು ಶ್ರೀ ಮಠದ ಪರವಾಗಿ ಮತ್ತು ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಕಾರ್ಯಕ್ರಮಕ್ಕೆ ಶುಭ ನುಡಿಗಳನ್ನು ಅವರು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತಾರೆ. ಶ್ರೀ ಕೃಷ್ಣಾಷ್ಟಮಿಯ ಇವತ್ತು ಪರ್ವಕಾಲದಲ್ಲಿ ಈ ರಾಜಾಂಗಣದಲ್ಲಿ ಆಸೀನರಾಗಿರ್ತಕ್ಕಂಥ ಸ್ವಾಮೀಜಿ ದ್ವಯರವರ ಪಾದಕಮಲವನ್ನು ವಂದಿಸಿ ಇಂದು ಉಪನ್ಯಾಸ ಮಾಲಿಕೆಯನ್ನು ನೀಡಿದಂಥ ಶ್ರೀ ಲಕ್ಷ್ಮೀಶ ತೋಳ್ಪಾಡಿಯವರೇ, ಚಕ್ರವರ್ತಿ ಸೂಲಿಬೆಲೆಯವರೇ, ಸೇರಿರ್ತಕ್ಕಂಥ ಎಲ್ಲ ವಿದ್ವಾಂಸರೇ, ಭಗವದ್ಭಕ್ತರೇ, ಪತ್ರಕರ್ತ ಮಿತ್ರರೇ, ಚಕ್ರವರ್ತಿ ಸೂಲಿಬೆಲೆಯವರ ಉಪನ್ಯಾಸವನ್ನು ಕೇಳಿದ್ದೇನೆ. ಶ್ರೀಕೃಷ್ಣನನ್ನು ಮತ್ತು ಈಗಿನ ಸರ್ಕಾರವನ್ನು ಸಮೀಕರಿಸುವಂಥ ಒಂದು ಮಾತನ್ನು ಆಡಿದ್ದಾರೆ. ಬಹಳ ಸಂತೋಷ. ಆದರೆ ಇತಿಹಾಸವನ್ನು ಕೂಡ ಸ್ವಲ್ಪ ಮೆಲುಕಾಕಬೇಕಾಗ್ತದೆ. ಟಿಬೇಟ್ನಲ್ಲಿರ್ತಕ್ಕಂಥ ದಲೈ ಲಾಮರವರಿಗೆ ಚೈನಾಕ್ಕೆ ವಿರೋಧವಾಗಿ, ಚೈನಾದ ವಿರೋಧವನ್ನು ಲೆಕ್ಕಿಸದೆ ಅವರಿಗೆ ಭಾರತದಲ್ಲಿ ಸ್ಥಾನಮಾನ ಕೊಟ್ಟಂಥವರು ಪಂಡಿತ್ ಜವಾಹರ್ಲಾಲ್ ನೆಹರು ಎಂಬತಕ್ಕಂಥದ್ದನ್ನು ಕೂಡ ನಾವು ಸ್ಮರಿಸಿಕೊಳ್ಬೇಕಾಗ್ತದೆ. ಬಾಂಗ್ಲಾದೇಶ ವಿಮೋಚನೆ ಮಾಡುವಂತಹ ಸಂದರ್ಭದಲ್ಲಿ ದಿಟ್ಟತನವನ್ನು ತೋರಿಸಿ ಅಮೆರಿಕದ ಅಧ್ಯಕ್ಷರ ಬಳಿಗೆ ಹೋದಂಥ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಅಲ್ಲಿ ಅಧ್ಯಕ್ಷರು ಕಾಯಿಸಿದ್ರು ಅಂತ ಹೇಳಿ ಪ್ರಧಾನಮಂತ್ರಿಗಳು ಅಲ್ಲಿ ಹೋಗಿ ಕೇವಲ ವೆದರ್ ಕಂಡೀಷನ್ಸ್ ಬಗ್ಗೆ ಭಾಷಣ ಮಾತಾಡಿ ನಂತರ ನೇರವಾಗಿ ರಷ್ಯಾಕ್ಕೆ ಹೋಗಿ ರಷ್ಯಾದ ಬೆಂಬಲವನ್ನು ಪಡೆದು ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡಿದಂತಹ ಸಂದರ್ಭದಲ್ಲಿ ಸ್ವತಃ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಶ್ರೀಮತಿ ಇಂದಿರಾ ಗಾಂಧಿಯನ್ನ ದುರ್ಗಾದೇವಿ ಅಂತ ಕರೆದದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಬೇಕಾಗ್ತದೆ ಅಂತಕ್ಕಂಥ ಮಾತು. ಅದೇ ರೀತಿಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಅದು ಭಾರತದ ಅಂಗ ಅಂತ ಪ್ರಥಮವಾಗಿ ಹೇಳಿದಂಥವರು PV ನರಸಿಂಹರಾವ್ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನ್ಯೂಕ್ಲಿಯರ್ ಡೀಲ್ ಅನ್ನ ನನ್ನ ಪ್ರಧಾನಮಂತ್ರಿ ಪಟ್ಟ ಹೋದರೂ ತೊಂದರೆ ಇಲ್ಲ, ಈ ಭಾರತ ದೇಶ ನ್ಯೂಕ್ಲಿಯರ್ ವಿಚಾರದಲ್ಲಿ ಸ್ವಾವಲಂಬನೆಯನ್ನು ಪಡಿಬೇಕು ಅಂತ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಎಲ್ಲರ ವಿರೋಧವನ್ನು ಲೆಕ್ಕಿಸದೆ, ಚೈನಾದ ವಿರೋಧವನ್ನು ಲೆಕ್ಕಿಸದೆ ಆ ನ್ಯೂಕ್ಲಿಯರ್ ಡೀಲ್ ಅನ್ನ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡುವುದರ ಮೂಲಕ ಇವತ್ತು ಈ ದೇಶಕ್ಕೆ ಒಂದು ಶಕ್ತಿ ಕೊಟ್ಟಂತ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ, ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿ ಇವತ್ತು
ಪರಮ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕೃಷ್ಣಾಷ್ಟಮಿಯ ಒಂದು ಶುಭ ಕಾಲ ನಾವೆಲ್ಲರೂ ಸೇರಿದ್ದೇವೆ. ಉಡುಪಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಒಂದು ಸಂಪೂರ್ಣವಾದ ಅನುಗ್ರಹ ದಯೆ ಈ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕಿದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಶ್ರೀಕೃಷ್ಣನ ಬಗ್ಗೆ ಬನ್ನಂಜೆ ಗೋವಿಂದಾಚಾರ್ಯರವರು ಮಾತಾಡುವಂಥದ್ದನ್ನು ನಾನು ಕೇಳಿದ್ದೆ. ಇವತ್ತು ಇಡೀ ಭೂಲೋಕಕ್ಕೆ, ಇಡೀ ಪ್ರಪಂಚಕ್ಕೆ ಪ್ರಥಮ ಮನೋವಿಜ್ಞಾನಿ, ದ ಫಸ್ಟ್ ಸೈಕ್ಯಾಟ್ರಿಸ್ಟ್. ಯಾಕಂದ್ರೆ ನಮಗೆ ಮನಸ್ಸನ್ನ ಸಂಚಲನಗೊಳ್ಳುವಂತಹ ಸಂದರ್ಭದಲ್ಲಿ ಮನಸ್ಸನ್ನ ಹೇಗೆ ಹತೋಟಿಯಲ್ಲಿ ಇಡಬೇಕು, ಹೇಗೆ ನಾವು ಶಾಂತವಾಗಿರಬೇಕು ಎಂಬುದರ ಪ್ರಥಮವಾದಂಥ ಒಂದು ವಾಣಿ ಈ ಪ್ರಪಂಚದಲ್ಲಿ ಮನೋವಿಜ್ಞಾನದ ಬಗ್ಗೆ ನೀಡಿದವರಿದ್ರೆ ಅದು ಶ್ರೀಕೃಷ್ಣ ಎಂಬತಕ್ಕಂಥ ಮಾತನ್ನ ಬನ್ನಂಜೆ ಗೋವಿಂದಾಚಾರ್ಯ ಅವರು ಉಲ್ಲೇಖಿಸುತ್ತಾ, ಅಮೆರಿಕದಲ್ಲಿರ್ತಕ್ಕಂಥ ಒಬ್ಬ ದೊಡ್ಡ ಸೈಕ್ಯಾಟ್ರಿಸ್ಟ್ ತನ್ನ ಕಚೇರಿಯಲ್ಲಿ ಶ್ರೀಕೃಷ್ಣನ ಫೋಟೋವನ್ನು ಹಾಕಿದಂತಹ ಸಂದರ್ಭದಲ್ಲಿ, ಯಾಕೆ ಶ್ರೀಕೃಷ್ಣನ ಫೋಟೋ ಹಾಕಿದ್ದೀರಿ ತಾವು ಕ್ರಿಶ್ಚಿಯನ್ರಾಗಿ ಕೂಡ ಅಂತ ಕೇಳಿದಾಗ ಅವರು ಕೊಟ್ಟಂತ ಉತ್ತರ ಏನಂದ್ರೆ, ಇದ್ದ ಎಲ್ಲ ಮನೋವಿಜ್ಞಾನದ ಗ್ರಂಥಗಳ ಪೈಕಿ ಅತ್ಯಂತ ಅದ್ಭುತವಾದ ಗ್ರಂಥ ಯಾವುದಾದ್ರಿದ್ರೆ ಅದು ಭಗವದ್ಗೀತೆ ಅಂತಕ್ಕಂಥ ಮಾತನ್ನ ಆ ಸಂದರ್ಭದ ವಿಜ್ಞಾನಿ ಹೇಳಿದ್ದಾರೆ ಅಂತಕ್ಕಂಥದ್ದು. ಮತ್ತು ಶ್ರೀಕೃಷ್ಣ ಎಲ್ಲ ರಂಗದಲ್ಲೂ ಕೂಡ, ಅದು ಸಾಹಿತ್ಯ ಇರ್ಬೋದು, ಕೊಳಲು ಇರ್ಬೋದು, ನೃತ್ಯ ಇರ್ಬೋದು, ದನಗಳನ್ನು ಸಾಕೋದಿರ್ಬೋದು, ಕುದುರೆಗಳನ್ನು ಸಾಕೋದಿರ್ಬೋದು, ಪ್ರಾಣಿಯ ದಯೆ ಇರ್ಬೋದು, ಕುಟಿಲ ನೀತಿಯೂ ಇರ್ಬೋದು, ರಾಜಕೀಯ ನೀತಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಆಲ್ ಇನ್ ಆಲ್, ಮಾಸ್ಟರ್ ಆಫ್ ಆಲ್ ಎಂತಕ್ಕಂಥ ಒಂದು ಹೆಗ್ಗಳಿಕೆಯನ್ನು ಪಡೆದಂಥ ಶ್ರೀಕೃಷ್ಣನ ಈ ಒಂದು ನಾಡಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ವಿಟ್ಲಪಿಂಡಿಯ ಈ ಒಂದು ಪರ್ವಕಾಲದಲ್ಲಿ ಈ ಕ್ಷೇತ್ರದ ಶಾಸಕನಾಗಿ ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ನಾನು ಪೇಜಾವರ ಸ್ವಾಮಿಗಳ 5ನೇ ಪರ್ಯಾಯದಲ್ಲಿ ನಾನು ಈ ಕ್ಷೇತ್ರದ ಶಾಸಕನಾಗಿರುವುದು ನನ್ನ ಭಾಗ್ಯ. ಮತ್ತು ಅವರ 5ನೇ ಪರ್ಯಾಯದಲ್ಲೇ ನಾನು ಮಂತ್ರಿ ಆಗುವುದು ಕೂಡ, ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗುವುದು ಕೂಡ ನನ್ನ ಭಾಗ್ಯ ಅಂತ ತಿಳ್ಕೊಂಡು ಈ ಒಂದು ಎಲ್ಲ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉತ್ತಮವಾಗಿ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಸ್ವಾಮೀಜಿ ಅವರ ಪಾದಕಮಲವನ್ನು ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮಾನ್ಯ ಪ್ರಮೋದ್ ಮಧ್ವರಾಜ್ ಅವರು ಅನ್ಯ ಕಾರ್ಯ ನಿಮಿತ್ತ ತೆರಳುವವರಿದ್ದಾರೆ. ಉಪನ್ಯಾಸವನ್ನು ಮಂಡಿಸಿ. ಸೂಲಿಬೆಲೆಯವರು ಮತ್ತು ಲಕ್ಷ್ಮೀಶ್ ತೋಳ್ಪಾಡಿಯವರು ಪೂಜ್ಯ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಇದೀಗ ಕಿರಿಯ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕ ಶ್ರೀಮದ್ ಭಾಗವತದಲ್ಲಿ ಬಂದಿರತಕ್ಕಂತಹ ಕೃಷ್ಣನ ಸ್ತೋತ್ರ. ಜನಾಸಂಧನ ಸೆರೆಯಲ್ಲಿ ಸಿಕ್ಕಿ ಬಂಧಿತರಾಗಿದ್ದಂತಹ ರಾಜಕುಮಾರರು ಕೃಷ್ಣ ಬಂದು ತಮ್ಮನ್ನು ಬಿಡುಗಡೆಗೊಳಿಸಿದಾಗ ಭಗವಂತನ ಅನುಗ್ರಹವನ್ನು ಅನುಭವಿಸಿ ಮಾಡಿದ ಸ್ತೋತ್ರ ಇದು. ಜರಾಸಂಧ ಎಲ್ಲರೂ ತಿಳಿದಂತೆ ಮಹಾಪರಾಕ್ರಮಿ, ಜೊತೆಗೆ ಅಷ್ಟೇ ದುಷ್ಟ. ರಾಜ್ಯದ ಮೇಲೆ ದಂಡೆತ್ತಿ ಹೋಗಬೇಕು, ಅಲ್ಲಿದ್ದ ರಾಜರನ್ನು ಸೋಲಿಸಬೇಕು, ರಾಜಕುಮಾರರನ್ನೆಲ್ಲ ಸೆರೆ ಹಿಡಿದು ತರಬೇಕು. ಅನ್ಯ ದೇಶದ ಮೇಲೆ ದಂಡೆತ್ತಿ ಹೋಗೋದು, ಅವ್ರ
ದಿನ ಸಹಸ್ರಾರು ಮಂದಿ, ಒಂದು ದಿನ ರುದ್ರದೇವರ ಹೆಸರಲ್ಲಿ ಯಾಗ ಮಾಡಬೇಕು. ಆ ಯಾಗದಲ್ಲಿ ಹಿಂದೆಲ್ಲ ಪಶು ಬಲಿಗಳು ನಡೀತಾ ಇದ್ವು. ಪಶುಗಳನ್ನು ಬಲಿ ಕೊಡುವಂತೆ ಈ ರಾಜಕುಮಾರರನ್ನು ಬಲಿ ಕೊಡಬೇಕು. ಉತ್ತರಾಧಿಕಾರಿಗಳು ಇಲ್ಲ ಅಂತಾದಾಗ ಹಾಗೂ ಆ ರಾಜ್ಯ ತನ್ನದಾಗತ್ತೆ. ಕ್ಷತ್ರಿಯರು, ರಾಜಕುಮಾರರು ಸಾವಿಗೆ ಹೆದರುವವರಲ್ಲ. ಆದರೆ ವೀರೋಚಿತವಾಗಿರತಕ್ಕಂತಹ ಮರಣ ಏನಿದೆ ರಣಾಂಗಣದಲ್ಲಿ, ಅದವರಿಗೆ ಸ್ವಾಗತಾರ್ಹ. ಇದು ಅಂತಹ ವೀರೋಚಿತವಾಗಿರತಕ್ಕಂತಹ ಮರಣ ಅಲ್ಲ, ಇದೊಂದು ಹೀನವಾಗಿರತಕ್ಕಂತಹ ಕೊಲೆಯ ಕೃತ್ಯದಂತೆ. ಹಾಗಾಗಿ ಆ ಜರಾಸಂಧನ ಸೆರೆಯಿಂದ ಬಿಡಿಸಿಕೊಳ್ಳೋದು ಸಾಧ್ಯ ಇಲ್ಲ. ಅವನ ಮೇಲೆ ಏರಿ ಹೋಗುವುದಂತೂ ಬಹುದೂರ ಉಳಿಯಿತು. ಬದುಕಿನ ಆಶೆಯನ್ನೇ ಕಳಕೊಂಡಿದ್ದಂತಹ ರಾಜಕುಮಾರರೆಲ್ಲ ಕೊನೆಯ ಪ್ರಯತ್ನ ಅಂತ ಹೇಳುವಂತೆ ಶ್ರೀಕೃಷ್ಣನಿಗೆ ದೂರಿಕೊಂಡರು. ಬಹು ಉಪಾಯದಿಂದ ಶ್ರೀಕೃಷ್ಣ ಭೀಮಾರ್ಜುನರನ್ನು ಮುಂದಿಟ್ಟುಕೊಂಡು ಬಂದು ಭೀಮಸೇನ ದೇವರ ಕೈಯಿಂದ ಆ ಜರಾಸಂಧನನ್ನು ಅನಾಯಾಸವಾಗಿ ಸಂಹಾರ ಮಾಡಿಸಿ ಸೆರೆಯಲ್ಲಿದ್ದವರನ್ನೆಲ್ಲ ಬಿಡಿಸಿ ಹೊರತಂದಾಗ ಆ ಹೊತ್ತಿಗೆ ಭಗವಂತನ ಅನುಗ್ರಹವನ್ನು ಅನುಭವಿಸ್ತಾ ಇರುವಂತಹ ರಾಜಕುಮಾರರು ಕೃಷ್ಣನಿಗೆ ಮಾಡಿದಂತಹ ನಮಸ್ಕಾರದೊಂದಿಗೆ ಮಾಡಿದ ಸ್ತೋತ್ರ ಇದು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಯಾರು ಶರಣು ಹೊಂದವರಿದ್ದಾರೆ ಅವರ ರಕ್ಷಣೆಯ ಜವಾಬ್ದಾರಿ ಅದು ನನ್ನದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸ್ತಾರೆ ಅವರ ರಕ್ಷಣೆಯ ಜವಾಬ್ದಾರಿ ಅದು ನನ್ನದ್ದು. ಹೀಗೆ ಅಂತ ಹೇಳಿಕೊಂಡು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಏನೊಂದು ಮಾತನ್ನು ಹೇಳಿದ್ದಾನೆ, ಅಭಯ ಪ್ರದಾನ ಮಾಡಿದ್ದಾನೆ. ಅದಕ್ಕೆ ಸಾಕ್ಷಿಯೋ ಎಂಬಂತೆ